ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜ್ನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜ್ನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜ್ನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜ್ನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜ್ನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472 272727 ಅಥವಾ ಮೊಬೈಲ್ ನಂಬರ್ 9900427814. ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ತಜ್ಞ ಅನುಭವಿ ವೈದ್ಯರ ತಂಡದಿಂದ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ರಿಯಾಯಿತಿ ದರದಲ್ಲಿ ಚಿಕಿತ್ಸೆ. ಕಲಬುರಗಿ ಮೂಲದ ಡಾಕ್ಟರ್ ಆದಿತ್ಯ ಖಾಜಾ ಅವರು ಎಂಬಿಬಿಎಸ್, ಎಂಎಸ್ ಆರ್ಥೋ, ಎಂಐ, ಪಿಡಿ, ಇಡಿ, ಎಫ್ಆರ್, ಸಿಎಸ್, ಟಿಆರ್ ಅಂಡ್ ಆರ್ಥೋ, ಎಫ್ಆರ್, ಸಿಎಸ್ಇಡಿ ಪದವಿ ಮುಗಿಸಿದ ಕಲ್ಯಾಣ ಕರ್ನಾಟಕ ಭಾಗದ ಮೊದಲ ಆರ್ಥೋಪೆಟಿಕ್ ವೈದ್ಯರು. ಡಾಕ್ಟರ್ ಆದಿತ್ಯ ಖಾಜಾ ಅವರು ಹೈದರಾಬಾದ್, ಮುಂಬೈ, ಸೌತ್ ಕೊರಿಯಾ, ಇಂಗ್ಲೆಂಡ್ ವಿವಿಧ ದೇಶಗಳಲ್ಲಿ ಸೇವೆ ಸಲ್ಲಿಸಿದ ಅನುಭವಿ ತಜ್ಞ ವೈದ್ಯರಾಗಿದ್ದು, ಇವರ ನೇತೃತ್ವದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರಗಿಯ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ರಿಯಾಯಿತಿ ದರದಲ್ಲಿ ಗುಣಮಟ್ಟದ ಚಿಕಿತ್ಸೆ, ಹೈಟೆಕ್ ಡಿಜಿಟಲ್ ಎಕ್ಸ್ರೇ, ಬೆಲ್ಜಿಯಂ ಇಂಪೋರ್ಟೆಡ್ ಮಷೀನ್, ಆರ್ಥೋಸ್ಕೋಪಿ ಅಂಡ್ ಲ್ಯಾಪ್ರೋಸ್ಕೋಪಿ, 4K ವಿತ್ 3 ಚಿಪ್ ಕ್ಯಾಮೆರಾ, ಫಸ್ಟ್ ಇನ್ ಕಲ್ಯಾಣ ಕರ್ನಾಟಕ, ಅಮೆರಿಕನ್ ಇಂಪೋರ್ಟೆಡ್ ಮಷೀನ್, ಟ್ರಾಮಾ ಡ್ರಿಲ್ಸ್ ಅಂಡ್ ಸಾ, ಅಮೆರಿಕನ್ ಇಂಪೋರ್ಟೆಡ್ ರೋಬೋಟಿಕ್ ಶೋಲ್ಡರ್ ಸರ್ಜರಿ ಆರ್ಮ್, ಜರ್ಮನ್ ಇಂಪೋರ್ಟೆಡ್ ಸೇರಿದಂತೆ ಇನ್ನು ಹೈಟೆಕ್ ತಂತ್ರಜ್ಞಾನದಿಂದ ರಿಯಾಯಿತಿ ದರದಲ್ಲಿ ಚಿಕಿತ್ಸೆ. ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ಒಬಿಯಾಸ್ಟೆಟಿಕ್ಸ್, ಗೈನಕಾಲಜಿ, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್ಸ್, ನ್ಯೂರೋಲಜಿ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಜಿಲ್ಲಾ ವಿಜ್ಞಾನ ಕೇಂದ್ರದ ಸಮೀಪ, ಕಲಬುರಗಿ. ಮೊಬೈಲ್ ನಂಬರ್ 9663300268 ಗೆ ಸಂಪರ್ಕಿಸಿ. ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಹಿರಿಯ ಅನುಭವಿ ವೈದ್ಯರ ನೇತೃತ್ವದಲ್ಲಿ ಆರ್ಥೋಪೆಟಿಕ್, ಇಎನ್ಟಿ, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಆಬ್ಸ್ಟೆಟಿಕ್ಸ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರೋಲಜಿ, ಆರ್ಥೋಪ್ಲಾಸ್ಟಿ, ಆರ್ಥೋಸ್ಕೋಪಿ, ಸ್ಪೈನ್ ಸರ್ಜರೀಸ್ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್, ಎಸ್ಟಿಬಿಟಿ ಬಸ್ ಸ್ಟ್ಯಾಂಡ್, ದರ್ಗಾ ರೋಡ್, ಸಂತ್ರಸ್ವಾಡಿ, ಕಲಬುರಗಿ. ಮೊಬೈಲ್ ನಂಬರ್ 9060442345. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಾಜಿ,
ಆಂಡೋಕ್ರಾಲಜಿ, ENT ಮತ್ತು ಅಫ್ತಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್ಸ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ಎಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಡಾಕ್ಟರ್ SB ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ S ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ITI ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಫೋನ್ ನಂಬರ್ 08472256163. ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸ್ತಾ ಇದ್ದೀರಾ? ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮತ್ತೆ ಯಾಕೆ ತಡ? ಕಲಬುರಗಿ ಜಿಲ್ಲೆಯ ಪ್ರಸಿದ್ಧ ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆಗೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕ ಭಾಗದ ಖ್ಯಾತ ನುರಿತ ವೈದ್ಯರಾದ ಡಾಕ್ಟರ್ ವಿಶ್ವನಾಥ್ ರೆಡ್ಡಿ ಅವರ ನೇತೃತ್ವದಲ್ಲಿ ಖ್ಯಾತ ಅನುಭವಿ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ಕಣ್ಣಿನ ಪರೀಕ್ಷೆ, ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ, ಪೊರೆ ಆಪರೇಷನ್, ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ, ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ, ದೂರದೃಷ್ಟಿ ದೋಷ ಹಾಗೂ ಸಮೀಪ ದೃಷ್ಟಿ ದೋಷ ಸಮಸ್ಯೆಗೆ ಮುಕ್ತ ಪರಿಹಾರ, ಕನ್ನಡಕದ ಸೌಲಭ್ಯ, ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ ಸೇರಿದಂತೆ ಕಣ್ಣಿಗೆ ಸಂಬಂಧಿಸಿದ ಎಲ್ಲಾ ರೀತಿಯ ರೋಗದ ಚಿಕಿತ್ಸಾ ಸೌಲಭ್ಯ ಒಂದೇ ಸೂರಿನಡಿ. ಗ್ರಾಮೀಣ ಭಾಗದ ವಯಸ್ಕರಿಗೆ, ಬಡ ಜನರಿಗೆ ನೆರವು ಆಗಲು ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆಯ ಶಾಖೆಗಳು ಕಲಬುರಗಿ, ಸೇಡಂ, ಕಮಲಾಪುರ್, ಸುಲೇಪೇಟದಲ್ಲಿ ಕೂಡ ಲಭ್ಯವಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆ, ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಮುಂಭಾಗ, ಶಾಂತಿನಗರ, ಕಲಬುರಗಿ. ಫೋನ್ ನಂಬರ್ 7209626262ಗೆ ಸಂಪರ್ಕಿಸಿ. ಕಲ್ಯಾಣ ಕರ್ನಾಟಕ ಭಾಗದ ಪ್ರತಿಷ್ಠಿತ ಆಕ್ಸಿಲೈಫ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ಕಲಬುರಗಿ ನಗರದ ಹೃದಯ ಭಾಗದಲ್ಲಿ ಒಂದೇ ಸೂರಿನಡಿ ಅತ್ಯಾಧುನಿಕ ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. 100 ಹಾಸಿಗೆ ಇರುವ ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಕೇರ್ ಆಸ್ಪತ್ರೆ. ದೇಶದ ವಿವಿಧ ರಾಜ್ಯದಲ್ಲಿ ಕಾರ್ಯನಿರ್ವಹಿಸಿದ ಅನುಭವಿ ತಜ್ಞ ವೈದ್ಯರ ತಂಡದಿಂದ ರಿಯಾಯಿತಿ ದರದಲ್ಲಿ ಚಿಕಿತ್ಸೆ. ಆಕ್ಸಿಲೈಫ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸಾ ಸೌಲಭ್ಯಗಳು: 24x7 ಎಮರ್ಜೆನ್ಸಿ ತುರ್ತು ಸೇವೆ, ಸಿಟಿ ಸ್ಕ್ಯಾನ್, 3D ಮತ್ತು 4D ಅಲ್ಟ್ರಾಸೋನೋಗ್ರಫಿ, 3 ಲ್ಯಾಮಿನರ್ ಆಪರೇಷನ್ ಥಿಯೇಟರ್ಗಳು, ಜನರಲ್ ಮೆಡಿಸಿನ್, ಡಯಾಬೆಟೊಲಾಜಿಸ್ಟ್, ಲ್ಯಾಪ್ರೋಸ್ಕೋಪಿ ಮತ್ತು ಲೇಜರ್ ಸರ್ಜರಿ, ಗೈನಕಾಲಜಿ ಮತ್ತು ಒಬೆಸ್ಟೆಟಿಕ್, ಪೀಡಿಯಾಟ್ರಿಕ್, ಆರ್ಥೋಪೆಟಿಕ್, ಡರ್ಮಟೊಲಾಜಿಸ್ಟ್, ಮೆಡಿಕಲ್ ಮತ್ತು ಸರ್ಜರಿಕಲ್, ಗ್ಯಾಸ್ಟ್ರಿಕಲ್ ಸರ್ಜರಿ, ಗ್ಯಾಸ್ಟ್ರೋಲಾಜಿಸ್ಟ್, ಮೆಡಿಕಲ್ ಮತ್ತು ಸರ್ಜರಿಕಲ್ ಆನ್ಕಾಲಜಿ, ಯೂರಾಲಜಿ, ನೆಫ್ರಾಲಜಿ, ನ್ಯೂರಾಲಜಿ ಮತ್ತು ನ್ಯೂರೋ ಸರ್ಜರಿ, ಸ್ಪೈನ್ ಸರ್ಜರಿ, ರೆಮಟೊಲಜಿ, ಎಂಡ್ರೋಕಾಲಜಿ, ವ್ಯಾಸ್ಕ್ಯುಲರ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಫೆಟಲ್ ಮೆಡಿಸಿನ್ ಸೇರಿದಂತೆ ಡಯಾಲಿಸಿಸ್ ಘಟಕ, ಡಿಜಿಟಲ್ ಎಕ್ಸ್ರೇ ಲ್ಯಾಬ್, ಮೆಡಿಕಲ್ ಸೇರಿದಂತೆ ಎಲ್ಲಾ ರೋಗಕ್ಕೂ ಒಂದೇ ಸೂರಿನಡಿ ಚಿಕಿತ್ಸೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸಿಟಿ ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಮುಂಭಾಗ, ಶಾಂತಿನಗರ, ಕಲಬುರಗಿ. ಮೊಬೈಲ್ ನಂಬರ್ 9780631111ಗೆ ಸಂಪರ್ಕಿಸಿ. ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಕಲಬುರಗಿ ನಗರದ ಸಬರ್ಬನ್ ಪೊಲೀಸರು ಇಬ್ಬರು ಅಂತಾರಾಜ್ಯ ಕುಖ್ಯಾತ ಬೈಕ್ ಕಳ್ಳರನ್ನು ಬಂಧಿಸಿ 12.60 ಲಕ್ಷ ರೂಪಾಯಿ ಮೌಲ್ಯದ 14 ಬೈಕ್ಗಳನ್ನು ವಶಪಡಿಸಿಕೊಂಡು ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಎಂದು ನಗರ ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಶರಣಪ್ಪ ಎಸ್ಟಿ ತಿಳಿಸಿದರು. ಕಲಬುರಗಿ ನಗರದ ಪೊಲೀಸ್ ಆಯುಕ್ತರ ಕಚೇರಿಯಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಮನೆ ಮುಂದೆ ನಿಲ್ಲಿಸಿದ ಬೈಕ್ ಕಳುವಾಗಿದೆ ಎಂದು ನಗರದ ಮಹಾಲಕ್ಷ್ಮಿ ಲೇಔಟ್ನ ರೋಹಿತ್ ಕೊಲಾರ್ಕರ್ ಸಬ್ ಅರ್ಬನ್ ಪೊಲೀಸ್ ಠಾಣೆಯಲ್ಲಿ ದೂರು ಸಲ್ಲಿಸಿದ್ರು. ಈ ದೂರಿನ ಅನ್ವಯ ನಗರ ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಶರಣಪ್ಪ ಎಸ್ಟಿ, ಡಿಸಿಪಿ ಪ್ರವೀಣ್ ಎಚ್ ನಾಯಕ್ ಮತ್ತು ಸಬ್ ಅರ್ಬನ್ ಉಪವಿಭಾಗದ ಸಹಾಯಕ ಪೊಲೀಸ್ ಆಯುಕ್ತರಾದ ಬಸವೇಶ್ವರ ಹೀರಾ ಅವರ ಮಾರ್ಗದರ್ಶನದಲ್ಲಿ ಸಬ್ ಅರ್ಬನ್ ಪೊಲೀಸ್ ಠಾಣೆಯ ಪಿಐ ನಟರಾಜ್ ಲಾಡೆ ಅವರ ನೇತೃತ್ವದಲ್ಲಿ ಪಿಎಸ್ಐ ಶಶಿಕಲಾ
ನಿರ್ಮಲಾ, ಸಿಬ್ಬಂದಿಗಳಾದ ವೆಂಕಟರೆಡ್ಡಿ, ಮಲ್ಲಿಕಾರ್ಜುನ್, ಸುಲ್ತಾನ್, ಮಂಜುನಾಥ್, ಫಿರೋಜ್, ಅನಿಲ್ ಮತ್ತು ಹನುಮಂತ್ ಅವರನ್ನ ಒಳಗೊಂಡ ತಂಡ ರಚಿಸಲಾಗಿತ್ತು. ಈ ತಂಡ ತನಿಖೆ ನಡೆಸಿ ನಗರದ ಕಪ್ನೂರ್ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಅನುಮಾನಾಸ್ಪದವಾಗಿ ಓಡಾಡುತ್ತಿದ್ದ ನಗರದ ಮೊಮಿನ್ಪುರ ಗೋಳಾ ಚೌಕ್ನ 24 ವರ್ಷದ ಮೊಹಮ್ಮದ್ ನಾಸಿರ್ ಮತ್ತು ಮಿಲತ್ ನಗರದ 19 ವರ್ಷದ ಮೊಹಮ್ಮದ್ ಆರಿಫ್ ಅವರನ್ನ ಬಂಧಿಸಿ 12.60 ಲಕ್ಷ ರೂಪಾಯಿ ಮೌಲ್ಯದ ವಿವಿಧ ಕಂಪನಿಯ 14 ಬೈಕ್ಗಳನ್ನು ಜಪ್ತಿ ಮಾಡಿ ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ ಎಂದು ತಿಳಿಸಿದರು. ಈ ದಿನ ಸಬರ್ಬನ್ ಉಪವಿಭಾಗದ ಮತ್ತು ಸಬರ್ಬನ್ ಪೊಲೀಸ್ ಸ್ಟೇಷನ್ನ ಇನ್ಸ್ಪೆಕ್ಟರ್ ಮತ್ತು ಸಬ್ ಡಿವಿಷನ್ ACP ಮತ್ತು ಅವರ ಟೀಮ್ ಮಾಡಿರೋ ಒಂದು ಒಳ್ಳೆಯ ಪತ್ತೆ ಕಾರ್ಯದ ಬಗ್ಗೆ ತಮಗೆ ಹೇಳಲಿಕ್ಕೆ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ಸಬರ್ಬನ್ ಇನ್ಸ್ಪೆಕ್ಟರ್ ನಟರಾಜ್ ಲಾಡೆ ಮತ್ತು ACP ಸಬರ್ಬನ್ ಬಸವೇಶ್ವರ್ ಹೀರಾ ಮತ್ತು ಕ್ರೈಮ್ ಟೀಮ್ 2 ಜನ ರೂಢಿಗತ ಅಪರಾಧಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇವರು ಬೇಸಿಕಲಿ ರೂಢಿಗತ ಬೈಕ್ ಲಿಫ್ಟರ್ಸ್, ಏನು ದ್ವಿಚಕ್ರ ವಾಹನ ಕಳ್ಳತನ ಮಾಡ್ತಾರೆ ಅಂತಹ 2 ಜನ ಆರೋಪಿಗಳನ್ನು ಬಂಧಿಸಿದ್ದಾರೆ. ಬಂಧಿತ ಆರೋಪಿಗಳಿಬ್ಬರು, ಒಬ್ಬರು ಮೊಹಮ್ಮದ್ ನಾಸೀರ್ ಅಂತ 24 ವರ್ಷ, ಇನ್ನೊಬ್ಬನು ಮೊಹಮ್ಮದ್ ಆರಿಫ್ ಅಂತ 19 ವರ್ಷ. ಇಬ್ಬರು ಇದೇ ಕಲಬುರಗಿ ನಗರದ ರೋಜಾ ಏರಿಯಾದವರಿದ್ದಾರೆ. ಮತ್ತು ಇವರ ಬಂಧನದಿಂದ ಸುಮಾರು 12.5 ಲಕ್ಷಕ್ಕಿಂತ ಹೆಚ್ಚು ಬೆಲೆ ಬಾಳುವ ವಿವಿಧ 14 ದ್ವಿಚಕ್ರ ವಾಹನಗಳು ಏನು ಕಳ್ಳತನ ಆಗಿದ್ದು ಅವುಗಳನ್ನು ರಿಕವರಿ ಮಾಡಿದ್ದಾರೆ. ಈ 14 ದ್ವಿಚಕ್ರ ವಾಹನಗಳು ಏನು ಕಳ್ಳತನ ಮಾಡಿದರು, 14 ದ್ವಿಚಕ್ರ ವಾಹನಗಳು ಏನು ಕಳ್ಳತನ ಮಾಡಿದರು ಅವುಗಳ ಒಂದು ನಾವು ಬ್ರೇಕಪ್ಪನ್ನು ನೋಡಿದಾಗ ಇವರ ಒಂದು ಏನು ಜಾಲ ಇದೆ, ಆರಂಭದಲ್ಲಿ ಸ್ಥಳೀಯ ಅಪರಾಧ ಮಾಡ್ತಾಯಿದ್ರು ಕಲಬುರಗಿ ನಗರದಲ್ಲಿ, ನಂತರ ಕಲಬುರಗಿ ಜಿಲ್ಲೆಯಲ್ಲಿ ಮಾಡ್ತಾಯಿದ್ರು, ನಂತರ ಅವರು ಅಂತರ್ಜಿಲ್ಲಾ ಆಯಿತು, ನಂತರ ಈಗ ಅಂತಾರಾಜ್ಯ ಅವರ ನೆಟ್ವರ್ಕನ್ನು ಭೇದಿಸುವಲ್ಲಿ ನಮ್ಮ ತಂಡ ಯಶಸ್ವಿಯಾಗಿದೆ. ಇವರು ಏನು ಕಳ್ಳತನ ಮಾಡಿದರು, ಅವು ಕಳ್ಳತನ ಮಾಡಿರುವ ಪ್ರಕರಣಗಳು ಮತ್ತು ವಶಪಡಿಸ್ಕೊಂಡಿರುವ ದ್ವಿಚಕ್ರ ವಾಹನಗಳ ಒಂದು ಅಂಕಿಅಂಶಗಳನ್ನು ನಾವು ವಿಮರ್ಶೆ ಮಾಡಿದಾಗ ಇವರು ಕಲಬುರಗಿ ನಗರದಲ್ಲಿ 3 ಬೈಕ್ ಥೆಫ್ಟ್ ಮಾಡಿದ್ದಾರೆ, ಕಲಬುರಗಿ ಜಿಲ್ಲೆಯಲ್ಲಿ 2 ಬೈಕ್ ಅಫೆನ್ಸ್ ಮಾಡಿದ್ದಾರೆ, ಅದಲ್ಲದೆ ಪಕ್ಕದ ಬೀದರ್ ಜಿಲ್ಲೆಯಲ್ಲಿ 2 ಬೈಕ್ ಥೆಫ್ಟ್ ಮಾಡಿದ್ದಾರೆ. ಮತ್ತು ನಾನು ಹೇಳಿದೆ ಅಂತಾರಾಜ್ಯ ಅಂತ ಮಹಾರಾಷ್ಟ್ರದ ಸೋಲಾಪುರದಲ್ಲಿಯೂ ಕೂಡ ಒಂದು ಅಪರಾಧ ಮಾಡಿದ್ದಾರೆ. ಅಲ್ಲಿ ಫೌಜ್ದಾರ್ ಚಾವಡಿ ಪೊಲೀಸ್ ಸ್ಟೇಷನಲ್ಲಿ ಒಂದು ಅಪರಾಧ ಮಾಡಿದ್ದಾರೆ. ಅದಲ್ಲದೆ ತೆಲಂಗಾಣ ರಾಜ್ಯದ 2 ನಗರಗಳಲ್ಲಿ, ಒಂದು ಸಂಗಾರೆಡ್ಡಿಯಲ್ಲಿ 2 ಬೈಕ್ ಲಿಫ್ಟ್ ಮಾಡಿದ್ದಾರೆ ಸಂಗಾರೆಡ್ಡಿ ಜಿಲ್ಲೆಯಲ್ಲಿ, ಮತ್ತು ಹೈದರಾಬಾದ್ ನಗರದಲ್ಲಿ 4 ವಿವಿಧ ಪೊಲೀಸ್ ಸ್ಟೇಷನ್ಗಳಲ್ಲಿ 4 ದ್ವಿಚಕ್ರ ವಾಹನಗಳನ್ನು ಕಳ್ಳತನ ಮಾಡಿದ್ದಾರೆ. ಮತ್ತು ಇದರಲ್ಲಿ ನಾವು ಗಮನಿಸಬೇಕಾಗಿದೆ ಏನಂತಂದರೆ, ಏನು ಇವರು ಅಪರಾಧ ಮಾಡ್ತಾಯಿದ್ರು, ಅಪರಾಧ ಮಾಡಿದ ನಂತರ ಇಮಿಡಿಯೇಟ್ ಏನು ವಿತೌಟ್ ನಂಬರ್ ಪ್ಲೇಟ್ ಮತ್ತು ವಿತೌಟ್ ಡಾಕ್ಯುಮೆಂಟ್ಸ್ ಇವುಗಳನ್ನು ತುಂಬ ಕಡಿಮೆ ಬೆಲೆಗೆ ಮಾರಾಟ ಮಾಡ್ತಾಯಿದ್ರು. ಒಂದು ಗ್ರಾಹಕರು ಮತ್ತೇನು ಈಗ ಸೆಕೆಂಡ್ ಹ್ಯಾಂಡ್ ಯೂಸ್ಡ್ ವೆಹಿಕಲ್ಸ್ಗಳನ್ನು ಖರೀದಿ ಮಾಡ್ತಾರೆ, ವಿತೌಟ್ ಡಾಕ್ಯುಮೆಂಟ್ಸ್ ಮತ್ತು ವಿತೌಟ್ ನಂಬರ್ ಪ್ಲೇಟ್ ಅವುಗಳನ್ನೆಲ್ಲ ಪರಿಶೀಲನೆ ಮಾಡದೆ ಅವುಗಳನ್ನು ಕಡಿಮೆ ಅವಧಿಗೆ ಕಡಿಮೆ ಬೆಲೆಗೆ ಅವ್ರು ಏನಾರ ಮಾರಾಟ ಮಾಡ್ತಾಯಿದ್ರೆ ಖಂಡಿತವಾಗಲೂ ಅದರಲ್ಲಿ ಏನಾದರೂ ಸಂಶಯಾಸ್ಪದ ಇದ್ದೇ ಇರುತ್ತೆ ಅಂತ ತಾವು ಎಚ್ಚೆತ್ಕೊಳ್ಬೇಕಾಗುತ್ತೆ. ಈಗ ಇದನ್ನು ಇಲ್ಲೇನು ಕೆಲವರಿಗೆ ಮಾರಾಟ ಮಾಡಿದರು, ಎಲ್ಲರೂ ಈ ವೆಜಿಟೇಬಲ್ ಮಾರ್ಕೆಟ್ ಮಾಡೋವಂಥವ್ರು, ರೈತರು, ಅಂಥವರಿಗೆ ಇವರು ಮಾರಾಟ ಮಾಡಿರುವಂಥದ್ದಿದೆ. ಮತ್ತು ಇವರು ಅಫೆನ್ಸ್ ಮಾಡಬೇಕಾದ್ರೆ ಹೆಚ್ಚಿನದಾಗಿ ಫೆಬ್ರವರಿ 22ರಂದು ಒಂದು ದಿನದ 13ನೇ ಕಲಬುರಗಿ ಚಿತ್ರಸಂತೆ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ದೃಶ್ಯ ಬೆಳಕು ಸಾಂಸ್ಕೃತಿಕ ಸೇವಾ ಸಂಘದ ಡಾಕ್ಟರ್ ಎಸ್ ಪಾಟೀಲ್ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ದೃಶ್ಯ ಬೆಳಕು ಸಾಂಸ್ಕೃತಿಕ ಸಂಸ್ಥೆಯು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದೊಂದಿಗೆ ಹಾಗೂ ವಿಕಾಸ್ ಅಕಾಡೆಮಿ, ಚೈತನ್ಯಮಯಿ ಟ್ರಸ್ಟ್, ದಿ ಆರ್ಟ್ ಇಂಟ್ರಾಗೇಷನ್ ಸೊಸೈಟಿ, ಕಲ್ಯಾಣ ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆ, ಬಿಸಿಲು ಆರ್ಟ್ ಗ್ಯಾಲರಿ, ರೋಟರಿ ಕ್ಲಬ್ ಆಫ್ ಗುಲ್ಬರ್ಗಾ ನಾರ್ತ್, ಸರ್ವಜ್ಞ ಮತ್ತು
ಜಸ್ಟಿಸ್ ಶಿವರಾಜ್ ಪಾಟೀಲ್ ಪದವಿ ಪೂರ್ವ ವಿಜ್ಞಾನ ಮಹಾವಿದ್ಯಾಲಯ ಕಲಬುರಗಿ ಇವರುಗಳ ಸಹಯೋಗದೊಂದಿಗೆ ಕಲ್ಯಾಣ ಕರ್ನಾಟಕದ ಪ್ರಮುಖ ವಾಣಿಜ್ಯ ಕೇಂದ್ರವಾದ ಕಲಬುರಗಿ ನಗರದ ಕನ್ನಡ ಭವನದಲ್ಲಿ ಫೆಬ್ರವರಿ 22ರಂದು ಭಾನುವಾರದ ದಿನದಂದು ಒಂದು ದಿನದ 13ನೇ ಕಲಬುರಗಿಯ ಚಿತ್ರಸಂತೆಯನ್ನ ಆಯೋಜಿಸಲಾಗಿದೆ. ಹಿರಿಯ ಕಲಾವಿದರು, ಯುವ ಕಲಾವಿದರು ಮತ್ತು ಕಲಾ ವಿದ್ಯಾರ್ಥಿಗಳು ಸುಮಾರು 1500ಕ್ಕೂ ಹೆಚ್ಚು ವಿವಿಧ ಮಾಧ್ಯಮದ ಚಿತ್ರಕಲಾಕೃತಿಗಳ ಪ್ರದರ್ಶನ ಮತ್ತು ಮಾರಾಟ ಮಾಡಲಿದ್ದಾರೆ. ಕಲ್ಯಾಣ ಕರ್ನಾಟಕ ಪ್ರದೇಶದ ವಿವಿಧ ಮತ್ತು ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಸುಮಾರು 125ಕ್ಕೂ ಹೆಚ್ಚು ಕಲಾವಿದರು ಕಲಾ ಮಳಿಗೆಗಳನ್ನು ಹಾಕಲಿದ್ದಾರೆ ಎಂದರು. ಈಗ 13ನೇ ಚಿತ್ರಸಂತೆ ದಿನಾಂಕ 22/2/2026 ಕನ್ನಡ ಭವನದಲ್ಲಿ ನಡೀತಾ ಇದೆ. 2014ರಿಂದ ಇಲ್ಲಿಯವರೆಗೆ ಸುಮಾರು 12 ಚಿತ್ರಸಂತೆಗಳನ್ನು ನಾವು ಆಯೋಜಿಸಿ ಜನಸಾಮಾನ್ಯರಿಗೆ ಕಲೆಯನ್ನು ತಲುಪಿಸುವುದು ಮತ್ತು ಆ ಕಲೆಯ ಬಗ್ಗೆ ಅವರಿಗೆ ಒಂದು ಜ್ಞಾನ ಕೊಡುವಂಥ ಒಂದು ಪ್ರಯತ್ನ ಈ ಚಿತ್ರಸಂತೆ ಮುಖಾಂತರ ಮಾಡಲಾಗಿದೆ. ಜೊತೆಗೇ ಕಲಾವಿದರಿಗೆ ಈ ಚಿತ್ರಸಂತೆ ಮುಖಾಂತರ ಜನರ ಪರಿಚಯ ಆಗುತ್ತೆ, ಆಮೇಲೆ ಅವರ ಕಲಾಕೃತಿಗಳ ಪರಿಚಯ ಆಗುತ್ತೆ ಅನ್ನೋ ಉದ್ದೇಶದಿಂದ ಇದು 2ನೇ ಒಂದು ಹಂತ. 3ನೇ ಹಂತದಲ್ಲಿ ಕಲಾ ಮಾರುಕಟ್ಟೆ ಆಗಬೇಕು. ಕಲಾಕೃತಿಗಳಿಗೊಂದು ಮಾರುಕಟ್ಟೆ ಒದಗಿಸಬೇಕಾದರೆ ಬಹುಶಃ ಚಿತ್ರಸಂತೆಗಿಂತಲೂ ಅತ್ಯಂತ ಮಹತ್ವದಂಥ ಒಂದು ಏನು ಕಾರ್ಯಕ್ರಮ ಇದೆ ಅದು ಕಲಾ ಮಾರುಕಟ್ಟೆ. ಈಗಾಗಲೇ ನಾವು ಪ್ರತಿಯೊಂದು 12 ಚಿತ್ರಸಂತೆಗಳಲ್ಲಿ ನಾವು ಜನಸಾಮಾನ್ಯರು ಬಂದು ಕಲಾಕೃತಿಗಳನ್ನು ನೋಡಿದ್ದಾರೆ, ಪ್ರಶಂಸಿಸಿದ್ದಾರೆ. ಜೊತೆಗೇ ನಮ್ಮ ಕಲಾ ಮಾರುಕಟ್ಟೆ ಕೂಡ ಸಾಮಾನ್ಯವಾಗಿ ಹೆಚ್ಚು ಕಡಿಮೆ ಸುಮಾರು 1 ಲಕ್ಷ, 2 ಲಕ್ಷ, 3 ಲಕ್ಷ ಹೀಗೆ ಕಲಾಕೃತಿಗಳು ಮಾರಾಟ ಆಗಿದ್ದು ಇದು ಒಂದು ಒಳ್ಳೆಯ ಶುಭ ಸಂದೇಶ ಅಂತ ಅನ್ನಿಸ್ತದೆ. ಬೆಂಗಳೂರಿನ ನಂತರ ಏನಾದರೂ ಕಲಬುರಗಿಯಲ್ಲಿ ಸತತವಾಗಿ 12 ವರ್ಷಗಳವರೆಗೆ ಸರಿಯಾದ ರೀತಿಯಲ್ಲಿ ಚೂರು ಹೆಚ್ಚು ಕಡಿಮೆ ಆ ರೀತಿಯಲ್ಲಿ ನಾವು ಚಿತ್ರಸಂತೆಯನ್ನು ಮಾಡಿದ್ದು ಇದು ಒಂದು ಐತಿಹಾಸಿಕ ದಾಖಲೆ ಅಂತ ನಾವು ಹೇಳ್ತೇವೆ. ಬೇರೆ ಕಡೆ ಮಾಡಿದ್ದಾರೆ, 1-2 ಮಾಡಿ ಬಿಟ್ಟಿದ್ದಾರೆ. ನಾವು ಕಲಬುರಗಿಯಲ್ಲಿ ಸತತವಾಗಿ ಮಾಡಿದ್ದೇವೆ. ಹೋದ ವರ್ಷ ಮಾತ್ರ ನಾವು 12ನೇ ಚಿತ್ರಸಂತೆಯನ್ನು ಭಾರತೀಯ ಸಂಸ್ಕೃತಿ ಉತ್ಸವ ಬಸವರಾಜ್ ಪಾಟೀಲ್ ಅವರು ಹೇಳಿದರು, ಇಲ್ಲಿ ಜನ ಭಾಳ ಬರ್ತಾರೆ, ಅದಕ್ಕೆ ನೀವು ಕಲಬುರಗಿಯಿಂದ ಆ ಕಡೆ ಶಿಫ್ಟ್ ಮಾಡಂತ ಹೇಳಿದರು. ಹೀಗಾಗಿ ಅಲ್ಲಿ ನಾವು ಭಾರತೀಯ ಸಂಸ್ಕೃತಿ ಉತ್ಸವದಲ್ಲಿ ನಾವು ಈ ಚಿತ್ರಸಂತೆಯನ್ನು ಮಾಡಿ ಎಲ್ಲ ಕಲಾವಿದರನ್ನು ಕರೆದುಕೊಂಡು ಹೋಗಿ ಎಲ್ಲ ವ್ಯವಸ್ಥೆ ಮಾಡಿ ಅವರಿಗೆ ನಾವು ವಾಪಸ್ ಕಳಿಸ್ಕೊಂಡು ಬಂದದ್ದು ಒಂದು 12ನೇ ಚಿತ್ರಸಂತೆ. ಇದು 13ನೇ ಚಿತ್ರಸಂತೆ. ಇದನ್ನು ಯಶಸ್ವಿಯಾಗಿ ಆಗಲಿಕ್ಕೆ ನಮಗೆ ಮುಖ್ಯವಾಗಿ ಭಾಳಷ್ಟು ಜನ ಕಾರಣೀಭೂತರಾಗಿದ್ದಾರೆ. ಪ್ರಥಮವಾಗಿ ನಾನು ಬಸವರಾಜ್ ಪಾಟೀಲ್ ಸೇಡಮ್ ಅವರು ಪ್ರಾರಂಭದಿಂದ ಇಲ್ಲಿಯವರೆಗೆ ಅವರು ಎಲ್ಲ ರೀತಿಯಿಂದಲೂ ನಮಗೆ ಒಂದು ಧೈರ್ಯ ತುಂಬಿ ಎಲ್ಲ ರೀತಿಯಿಂದಲೂ ಸಹಾಯ ಮಾಡಿ ತನುಮನಧನದಿಂದ ಸಹಾಯ ಮಾಡಿ ನಮಗೆ ಎಲ್ಲ ರೀತಿಯ ನೈತಿಕ ಬೆಂಬಲವನ್ನು ಕೊಟ್ಟಿದ್ದಾರೆ. ಎರಡನೇದಾಗಿ HKCCI ಪ್ರಾರಂಭದಿಂದಲೂ ಕೂಡ ಯಾರೇ ಪ್ರೆಸಿಡೆಂಟ್ ಆಗಲಿ ಯಾರೇ ಸೆಕ್ರೆಟರಿ ಆಗಲಿ ಅವರೆಲ್ಲರೂ ಕೂಡ ನಮಗೆ ತನುಮನಧನದಿಂದ ಸಹಾಯ ಮಾಡಿ ನಮ್ಮ ಒಂದು ಇದಕ್ಕೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಮೂರನೇದಾಗಿ ರೋಟರಿ ಕ್ಲಬ್ ಆಫ್ ಗುಲ್ಬರ್ಗ, ನಾವು ಚಿತ್ರಕಲಾ ಸ್ಪರ್ಧೆ ಮಕ್ಕಳ ಚಿತ್ರಕಲಾ ಸ್ಪರ್ಧೆ ಮಾಡಿದಾಗ ಅವರೆಲ್ಲರೂ ಜನ ಬಂದು ಆ ಸ್ಪರ್ಧೆಯನ್ನು ಪರೀಕ್ಷೆ ಬಹುಮಾನಗಳನ್ನು ಕೊಡುವಂಥ ಒಂದು ಏನು ವ್ಯವಸ್ಥೆ ಇದೆ. ಇದು 12 ವರ್ಷಗಳವರೆಗೂ ಕೂಡ ಆಗಿದೆ. ಈ 13ನೇ ವರ್ಷವೂ ಕೂಡ ಎಲ್ಲ ರೀತಿಯಿಂದಲೂ ನಮಗೆ ಸಹಾಯ ಮಾಡಿದ್ದಾರೆ, ಸಹಕಾರ ನೀಡಿದ್ದಾರೆ. ಜೊತೆಗೇ ನಾವು ಅನೇಕ ಸಲ ಗುಲ್ಬರ್ಗಾ ವಿಶ್ವವಿದ್ಯಾಲಯ, ಶರಣಬಸವ ವಿಶ್ವವಿದ್ಯಾಲಯ, ಕೇಂದ್ರೀಯ ವಿಶ್ವವಿದ್ಯಾಲಯ ಮತ್ತು ನಮ್ಮ ನಾಡಿನ ಶಾಸಕರು ಸುಶೀಲ್ ನಮೋಶಿಯವರು, ಅಲ್ಲಂ ಪ್ರಭು ಪಾಟೀಲ್ ಅವರು, ಆಮೇಲೆ ಬಸವರಾಜ್ ಮತ್ತಿಮೂಡವರು ಇವರೆಲ್ಲರಿಗೂ ಕೂಡ ನಮಗೆ ಪ್ರೋತ್ಸಾಹ ಕೊಟ್ಟು ಎಲ್ಲ ರೀತಿಯಿಂದಲೂ ಒಂದು ಸಹಕಾರ ನೀಡಿದ್ದಾರೆ. ಹೀಗಾಗಿ ಈ ಚಿತ್ರಸಂತೆ ಒಂದು ಕಲಾ ಮಾರುಕಟ್ಟೆಗೆ ಒಂದು ಒಳ್ಳೆಯ ವೇದಿಕೆ ಆಗುವಂಥ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ. ಈ ಹಿಂದಿನ ಚಿತ್ರಸಂತೆಯಲ್ಲಿ ಕೂಡ ತಾವು ಸಾಕಷ್ಟು ನಮ್ಮ ಬಗ್ಗೆ ಪ್ರಚಾರ ಕೊಟ್ಟಿದ್ದೀರಿ, ಜನರಿಗೆ ನಮ್ಮ ಕಲೆಯ ಬಗ್ಗೆ ತಿಳಿಸಿದ್ದೀರಿ, ನಮ್ಮ ಉದ್ದೇಶಗಳ ಬಗ್ಗೆ ತಿಳಿಸಿದ್ದೀರಿ. ಹೀಗಾಗಿ ಆ ಚಿತ್ರಸಂತೆ ಯಶಸ್ವಿಯಾಗಲು ಕರ್ನಾಟಕ ಸರ್ಕಾರವು ರಾಜ್ಯಪಾಲರ ಅನುಮೋದನೆಗಾಗಿ ಸಲ್ಲಿಸಿರುವ ಅನುಚಿತ ಜಾತಿಗಳ ವಿಧೇಯಕ 2025 ರಾಜ್ಯಪಾಲರು ತಿರಸ್ಕಾರ ಮಾಡಬೇಕು ಎಂದು AB ಹೊಸಮನಿ ಆಗ್ರಹಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕರ್ನಾಟಕ ರಾಜ್ಯದ ಪರಿಶಿಷ್ಟ ಜಾತಿಗಳಿಗೆ ಶಿಕ್ಷಣ ಮತ್ತು ಉದ್ಯೋಗಕ್ಕೆ ಒಳ ಮೀಸಲಾತಿಯ ವರದಿ ಸಮಸ್ಯೆಯು ಪೂರ್ಣವಾಗಿಯೂ ಬಗೆಹರಿಸುವ ತನಕ ಪ್ರಸ್ತುತ ಶೈಕ್ಷಣಿಕ ವಲಯ ಮತ್ತು ಉದ್ಯೋಗಕ್ಕೆ ಅನ್ವಯಿಸುವ ಒಳ ಮೀಸಲಾತಿಯ ಕಾರ್ಯಚಟುವಟಿಕೆಗಳನ್ನು ಶೀಘ್ರವೇ ತಡೆಯಾಜ್ಞೆ ನೀಡಬೇಕು. ಹೊಸ
ಜಾತಿ ಪ್ರಮಾಣ ಪತ್ರವನ್ನ ವಿತರಿಸುತ್ತಿರುವುದನ್ನು ತುರ್ತಾಗಿ ನಿಲ್ಲಿಸುವುದು ಮತ್ತು ಹಳೆ ಜಾತಿ ಪ್ರಮಾಣ ಪತ್ರವನ್ನೇ ಮುಂದುವರಿಸಬೇಕು. ಒಳ ಮೀಸಲಾತಿಗೆ ಅನ್ವಯಿಸಿರುವ ರೋಸ್ಟರ್ ಬಿಂದು ಪರಿಷ್ಕರಿಸಬೇಕು. ಈ ಗೊಂದಲಗಳು ಪರಿಹಾರ ಆಗುವ ತನಕ ಹಳೆಯ ಮೀಸಲಾತಿಯನ್ನೇ ಅನ್ವಯಿಸಿ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಬೇಕು ಸೇರಿದಂತೆ ತಮ್ಮ 10 ಹಲವು ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಆಗ್ರಹಿಸಿದರು. ಹೆಚ್ಚು ಪಾಲುಗಳು ಎ ವರ್ಗಕ್ಕೆ ಹೋಗ್ತಾ ಇದೆ, ಬಿ ವರ್ಗಕ್ಕೂ ಒಂದು ಪೋಸ್ಟ್ ಕೂಡ ಅಲ್ಲಿ ಸಿಗ್ತಾ ಇಲ್ಲ. ಇದರಿಂದ ಅನ್ಯಾಯ ಆಗಿದೆ. ಟೋಟಲಿ ಹೇಳ್ಬೇಕಂತಂದರೆ ರಾಜ್ಯದಲ್ಲಿ ಒಳ ಮೀಸಲಾತಿ ಹೋರಾಟ ಸುಮಾರು ವರ್ಷಗಳಿಂದ ನಡೆದಿತ್ತು. ಕೊನೆಯಲ್ಲಿ ಸುಪ್ರೀಂ ಕೋರ್ಟ್ ಆದೇಶ ಮಾಡಿತು, ಒಳ ಮೀಸಲಾತಿ ಕೊಡ್ಬೋದು, ಅದಕ್ಕೆ ಕೆಲವು ಮಾನದಂಡಗಳನ್ನು ಬಳಸಿ ಮೀಸಲಾತಿ ಕೊಡಬೇಕಂತ ಹೇಳಿತು. ಆ ಒಂದು ಉದ್ದೇಶದಿಂದ ತಾರತಮ್ಯ ರಾಜ್ಯದಲ್ಲಿ ಯಾವುದೇ ರೀತಿಯಿಂದ ಆಗಬಾರ್ದು ಅಂತೇಳಿ ಏನು ರಿಟೈರ್ಡ್ ಚೀಫ್ ಜಸ್ಟಿಸ್ ಇದ್ದಾರೆ ನಾಗಮೋಹನ್ ದಾಸ್ ಅವರು ಸಮಿತಿ ಮಾಡಿ ಆ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿತು. ವರದಿ ಸಲ್ಲಿಸುವುದು ಪೂರ್ವದಲ್ಲಿ ಅವರು ಮಾತಾಡುವಾಗ ಅವರಲ್ಲಿ ಒಂದು ಕಳಂಕದ ಮಾತಿತ್ತು, ಒಂದು ಬೇಸರದ ಮಾತಿತ್ತು, ನಮ್ಮ ಜನಾಂಗಕ್ಕೆ ಬೇಸರದ ಮಾತಾಗಿತ್ತು. ಇದುವರೆಗೂ ಕೂಡ ನೀವು ಭಾಳಷ್ಟು ಮೀಸಲಾತಿಯನ್ನು ಅನುಭವಿಸಿದಿರಿ, ಒಂದು ವರ್ಗಕ್ಕೆ ಅದು ಮೀಸಲಾತಿ ಸಿಗಬೇಕು ಅಂತಕ್ಕಂಥ ಮಾತು ಹೇಳಿದರು. ಅದರಿಂದ ನಾವು ಆಶ್ಚರ್ಯಚಕಿತರಾದ್ರಿ. ಅದೇ ಒಂದು ದುರುದ್ದೇಶದಿಂದನೇ ಅವರು ನಮ್ಮ ಒಂದು ಜನಸಂಖ್ಯೆಯನ್ನು ಕಮ್ಮಿ ಮಾಡಿ ವರದಿಯನ್ನು ತರಾತುರಿಯಲ್ಲಿ ಸಲ್ಲಿಸಿದರು. ತಾವು ನೋಡಿದಾಗೆ ಆ ಒಂದು ವರದಿ ವಿರುದ್ಧ ಎಲ್ಲ ಏನು ಮೈಸೂರಿಂದ ಹಿಡ್ಕೊಂಡು ಬೀದರ್ವರೆಗೂ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ನಡೀತು, ಮತ್ತೆ ಮರು ಸಮೀಕ್ಷೆ ನಡೀತು. ಸೊ ಹೀಗಾಗಿ 2011ರಲ್ಲಿ ಏನು ನಮ್ಮ ಬಲಗೈ ಜಾತಿ 30,89,000 ಜನ ಇತ್ತು. 2025 ಇದರಲ್ಲಿ ಸಮೀಕ್ಷೆಯಲ್ಲಿ 30,863 ಆಯಿತು. ಅಂದರೆ ಟೋಟಲಿ 81,000 ಕಡಿಮೆ ಮಾಡಿದ್ದಾರೆ. ಇದರಲ್ಲಿ ಬೇರೆ ಬೇರೆ ಜಾತಿಗಳನ್ನು ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ಸೇರಿಸಿ ಎಲ್ಲ ಸಂಪೂರ್ಣವಾಗಿ ನಮ್ಮ ಜನಸಂಖ್ಯೆಯನ್ನು ಕುಂಠಿತಗೊಳಿಸಿದ್ದಾರೆ. ಈ ಕಾರಣಕ್ಕಾಗಿ ಈಗೇನು ಆದೇಶ ಬಂದಿದೆ ABC ಅಂತೇಳಿ, ABC ಇದು ಬಂದು ಮತ್ತು ಕಂದಾಯ ಇಲಾಖೆ ಕೂಡ ಸುತ್ತೋಲೆಯನ್ನು ಹೊರಡಿಸಿ A ಸರ್ಟಿಫಿಕೇಟು, B ಸರ್ಟಿಫಿಕೇಟು, C ಸರ್ಟಿಫಿಕೇಟು ಅಂತೇಳಿ ಮಾಡಿ, ಇಲ್ಲ ನೀವು ಆ ಸರ್ಟಿಫಿಕೇಟ್ ತಂದುಕೊಳ್ಳಿಲ್ಲ ಅಂತಂದ್ರೆ ನಿಮ್ಮ ಅಡ್ಮಿಷನ್ ತೊಗೊಳ್ಳಲ್ಲ, ನಿಮಗೆ ಉದ್ಯೋಗ ಕೊಡಲ್ಲ ಅಂತೇಳಿ ಈ ರೀತಿ ತಾರತಮ್ಯ. ತಕ್ಷಣ ಆ ಸರ್ಟಿಫಿಕೇಟ್ ಕೊಡ್ತಕ್ಕಂಥದ್ದು ನಿಲ್ಲಿಸಬೇಕು ಅಂತಕ್ಕಂಥದ್ದಾಗಿದೆ. ಮತ್ತು ಎಲ್ಲ ಭರ್ತಿ ಪ್ರಕ್ರಿಯೆ ಏನಿವೆ ಅದನ್ನೆಲ್ಲ ಸ್ಟಾಪ್ ಮಾಡಬೇಕು. ಮತ್ತು ನಾವು ಎಲ್ಲ ಸಂಘಟನೆಗಳು ಪಕ್ಷಾತೀತವಾಗಿ ಏನು ನಮ್ಮ ಬಲಗೈ ಶಾಸಕರಿದ್ದಾರೆ, ಆಮೇಲೆ ಬಲಗೈ ಸಮುದಾಯದ ಸಚಿವರಿದ್ದಾರೆ, ಅವರನ್ನು ಭೇಟಿ ಆಗ್ತಕ್ಕಂಥ ಒಂದು ಕೆಲಸ ನಿಯೋಗ ಹೊರಟಿದ್ದೀವಿ. ಇವತ್ತು ಹೋರಾಟ ಎಲ್ಲ ವಿದ್ಯಾರ್ಥಿಗಳು ಮತ್ತು ಉಪನ್ಯಾಸಕರು ಸೇರಿ ಇವತ್ತು ಮುಂದಿನ ದಿನಗಳು ಇವತ್ತಾಗಿಲ್ಲ, ಇಲ್ಲ ಇನ್ನೂ ಡೇಟ್ ಆಗಿಲ್ಲ. ಮುಂದಿನ ದಿನಗಳಲ್ಲಿ ಒಂದು ಉಗ್ರವಾದ ಹೋರಾಟವನ್ನು ನಾವು ಕಲಬುರಗಿ ಜಿಲ್ಲೆಯಲ್ಲಿ ಹಮ್ಮಿಕೊಳ್ತೀವಿ ಅಂತಕ್ಕಂಥ ಮಾತು ಈ ಸಂದರ್ಭದಲ್ಲಿ ಹೇಳಬೇಕು. ರಾಜ್ಯ ಸರ್ಕಾರವು ಮಂಡಿಸಲಿರುವ ಪ್ರಸ್ತುತ ಸಾಲಿನ ಬಜೆಟ್ನಲ್ಲಿ ಕಲಬುರಗಿ ಜಿಲ್ಲೆಯ ವಿವಿಧ ಬೇಡಿಕೆಗಳನ್ನು ಈಡೇರಿಸುವುದರ ಮೂಲಕ ಹಿಂದುಳಿದ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ರಾಜ್ಯ ಸರ್ಕಾರವು ಮುಂದಾಗಬೇಕು ಎಂದು ಕಲ್ಯಾಣ ನಾಡು ವಿಕಾಸ ವೇದಿಕೆಯ ಅಧ್ಯಕ್ಷರಾದ ಮುತ್ತಣ್ಣ ನಡಗೇರಿ ಆಗ್ರಹಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಲಬುರಗಿಯಲ್ಲಿ ನಿಮಾನ್ ಶಾಖೆ, ಇಂದಿರಾ ಗಾಂಧಿ ಮಕ್ಕಳ ಆಸ್ಪತ್ರೆ ಶಾಖೆ ಮತ್ತು ಅಖಿಲ ಭಾರತೀಯ ವಾಕ್ ಮತ್ತು ಶ್ರವಣ ಸಂಸ್ಥೆಯ ಶಾಖೆಯನ್ನು ಪ್ರಾರಂಭಿಸಬೇಕು. ಹಿಂದುಳಿದ ಕಲ್ಯಾಣ ಕರ್ನಾಟಕ ಭಾಗದ ಜನರ ಕೌಶಲ್ಯ ಮಟ್ಟವನ್ನು ಸುಧಾರಿಸಲು ಕಲಬುರಗಿಯಲ್ಲಿ ಕೌಶಲ್ಯಾಭಿವೃದ್ಧಿ ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡಬೇಕು. ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜು, ಚಿಂಚೋಳಿಯಲ್ಲಿ ಅರಣ್ಯ ಕಾಲೇಜು ಆರಂಭಿಸಬೇಕು. ದಾಲ್ಮಿಲ್ಗಳ ಪುನಶ್ಚೇತನಕ್ಕಾಗಿ ಕಲಬುರಗಿಯಲ್ಲಿ ತೊಗರಿ ಪಾರ್ಕ್ ಸ್ಥಾಪಿಸಬೇಕು. ಜಿಲ್ಲೆಯ ಜೀವ ಬೆಳೆ ತೊಗರಿಯ ಸಮಗ್ರ ಅಭಿವೃದ್ಧಿಗಾಗಿ ತೊಗರಿ ಸಂಶೋಧನಾ ಸಂಸ್ಥೆಯನ್ನು ಕಲಬುರಗಿಯಲ್ಲಿ ಸ್ಥಾಪಿಸಬೇಕು. ದ್ವಿದಳ ಧಾನ್ಯ ಅಭಿವೃದ್ಧಿ ಮಂಡಳಿಯನ್ನು KMF ಮಾದರಿಯಲ್ಲಿ ಅಭಿವೃದ್ಧಿ ಮಾಡಬೇಕು. ಕಲಬುರಗಿ ಜಿಲ್ಲೆಯು ರಾಜ್ಯದಲ್ಲಿ ಅತಿ ಹೆಚ್ಚು ಬಿತ್ತನೆ ಭೂಮಿ ಹೊಂದಿರುವುದರಿಂದ ಕಲಬುರಗಿಯಲ್ಲಿ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯವನ್ನ ಸ್ಥಾಪನೆ ಮಾಡಬೇಕು ಸೇರಿದಂತೆ ತಮ್ಮ 10 ಹಲವು ಬೇಡಿಕೆಗಳನ್ನು ರಾಜ್ಯ ಸರ್ಕಾರ ಬಜೆಟ್ನಲ್ಲಿ ಘೋಷಣೆ ಮಾಡಬೇಕೆಂದು ಸಚಿವ ಸಂಪುಟದಾಗ ಅನುಮೋದನೆಯಾಗಿ ಘೋಷಣೆಗೆ ಸೀಮಿತ ಆಗಬಾರ್ದು. ಅನುಮೋದನೆಯಾಗಿ ಅದು 2 ಹಾಸ್ಪಿಟಲ್ ಕಲಬುರಗಿಯಲ್ಲಿ ಸ್ಥಾಪನೆ ಆಗತಕ್ಕಂಥ ಕೆಲಸ ಅಂದರೆ ಒಟ್ಟಾಗಿ ಅದಕ್ಕೆ ಅನುದಾನ ಮೀಸಲಿಟ್ಟು ಕೆಲಸ ಸ್ಟಾರ್ಟ್ ಆಗಬೇಕಂತೇಳಿ ವಿನಂತಿ ಇದೆ. ಅದ್ರ ಜೊತೆಗೆ ಮೈಸೂರಿನಲ್ಲಿ ಏನು ಅಖಿಲ ಭಾರತೀಯ ವಾಕ್ ಮತ್ತು ಶ್ರವಣ ಸಂಸ್ಥೆ ಶಾಖೆ ಅದ ಮೈಸೂರದಾಗ ಮೇನ್ ಬ್ರಾಂಚ್ ಅದ. ಅದ್ರದ್ದು ಶಾಖೆ ಮೊನ್ನೆ ಒಂದು ತಿಂಗಳಿಂದ ಅವರು ದಿನೇಶ್ ಗುಂಡೂರವರು ಅದರೊಂದು ಬ್ರಾಂಚ್ ಉತ್ತರ ಕರ್ನಾಟಕ ಕೊಡ್ತೀವಿ ಅಂತಂದ್ರೆ, ಆ ಉತ್ತರ ಕರ್ನಾಟಕಕ್ಕೆ ಏನು ಕೊಟ್ಟಂದ್ರೆ ಅದು ಆ ಶಾಖೆ ಕಲಬುರಗಿ ಕೊಡಬೇಕಂತೇಳಿ ನಮ್ಮದೊಂದು ವಿನಂತಿ. ಅದೇ ರೀತಿ ಶಿಕ್ಷಣ ಕ್ಷೇತ್ರದಾಗ ನಾವು SSLC ರಿಸಲ್ಟ್ ತೋರಿ, PUC ರಿಸಲ್ಟ್ ತೋರಿ ಸಾಕಷ್ಟು ಹಿಂದುಳಿದಿದ್ದೀವಿ. ಇವೆಲ್ಲ ಅಸಮತೋಲನ ನಿವಾರಣೆ ಆಗಬೇಕಂತಂದ್ರೆ ನಮ್ಮಲ್ಲಿ
ಕೌಶಲ್ಯಾಭಿವೃದ್ಧಿ ಯೂನಿವರ್ಸಿಟಿ ಸ್ಥಾಪನೆ ಆಗಬೇಕು. 2018ದಾಗ ಕೇಂದ್ರ ಸಚಿವರಾಗಿದ್ದರು ಅನಂತಕುಮಾರ್ ಹೆಗಡೆ ಅವರು ಕಲಬುರಗಿಗೆ ಸ್ಕಿಲ್ ಯೂನಿವರ್ಸಿಟಿ ಕೊಡ್ತೀವಿ ಅಂತ ಪ್ರಾಮಿಸ್ ಮಾಡಿದರು. ಅದಾದ ನಂತರ 2022-23 ಬಿ ಶ್ರೀರಾಮುಲು ಸಾಹೇಬರು ಹೇಳಿದರು ಸ್ಕಿಲ್ ಯೂನಿವರ್ಸಿಟಿ ಏನಾದರೂ ಪ್ರಪೋಸಲ್ ಮಾಡಿದೀವಿ ಅಂದ್ರೆ ನಾವು ಕಲಬುರಗಿ ಕೊಡ್ತೀವಿ ಅಂತೇಳಿ. ಈಗ ಅದೇ ಸ್ಕಿಲ್ ಯೂನಿವರ್ಸಿಟಿ ಕಲಬುರಗಿ ಕೊಡಿ ಅಂತೇಳಿ ನಮ್ಮೊಂದು ಡಿಮಾಂಡ್ ಅದ. ಲಾಸ್ಟ್ ಸಚಿವ ಸಂಪುಟ ಸಭೆದಾಗ ಸಂಡೂರು ಕೊಡ್ತೀವಿ ಅಂತಂದ್ರೆ ಅದಕ್ಕೆ ನಮ್ಮ ವಿರೋಧ ಅದ. ಯಾಕಪ್ಪ ಅಂತಂದ್ರೆ ಸಂಡೂರ್ಗೆ ಏನು ಪ್ರಪೋಸಲೇ ಇಲ್ಲ. ಆಲ್ರೆಡಿ ಇಬ್ಬರು ಮಿನಿಸ್ಟ್ರುಗಳು ಕಲಬುರಗಿ ಕೊಡ್ತೀವಿ ಅಂತೇಳಿ ಹೇಳಿಕೆ ಕೊಟ್ಟದಕ್ಕೆ ನೀವು ಏನು ಪ್ರಪೋಸಲ್ ಇಲ್ಲದೆ ನಿಮ್ಮದು ರಾಜಕೀಯ ಒಳ ಒಪ್ಪಂದನೆ ಅದ, ನೀವು ಸಂಡೂರ್ಗೆ ಹೋಗ್ತೀರಿ ಅಂದ್ರೆ ತಪ್ಪಾಗ್ತದೆ. ಡಿವಿಷನ್ ಹೆಡ್ ಕ್ವಾರ್ಟರ್ಸ್ದಾಗ ಕಲಬುರಗಿ, ಅದಕ್ಕೆ ನೀವು ಕೌಶಲ್ಯಾಭಿವೃದ್ಧಿ ಏನು ಯೂನಿವರ್ಸಿಟಿ ಕೇಳ್ಕೊತೀವಿ, ಅದು ಕಲಬುರಗಿ ಮಾಡಿ ಅಂತೇಳಿ ನಮ್ಮದೊಂದು ವಿನಂತಿ ಇದೆ. ಅದಾದ ನಂತರ ಕೃಷಿ ಕ್ಷೇತ್ರದಾಗ ಈಗ ನಮ್ಮಲ್ಲಿ 6 ಅಣೆಕಟ್ಟುಗಳು ಕಲಬುರಗಿ ಡಿಸ್ಟಿಕ್ದಾಗ 6 ಅಣೆಕಟ್ಟುಗಳು ಸಾಕಷ್ಟು ನೈಸರ್ಗಿಕ ಸಂಪನ್ಮೂಲ ಅಂದರೆ ನದಿ ನೀರಿನ ಮೂಲ ಹೆಚ್ಚಿಗೆ, ಆದರೆ ಅದರದ್ದು ಸದ್ಬಳಕೆ ಸರಿಯಾಗಿ ಆಗ್ತಿಲ್ಲ. ನಮ್ಮಲ್ಲಿ 6 ಡ್ಯಾಮ್ ಅದಾವೆ. ಆ ಡ್ಯಾಮಿಂದ ಹೆಂಗದ ಅಂತಂದ್ರೆ ನಮ್ಮ ದಾಖಲಾತಿಗಳ ಪ್ರಕಾರ ನಾವು ವಿಚಾರ ಮಾಡಿದ್ರೆ ಒಂದೊಂದು 60, 70, 100 ಕಿಲೋಮೀಟರ್ ತನಕ ಎಡದಂಡೆ ಬಲದಂಡೆ ಕಾಲುವೆ ಅದ ಅಂತೇಳಿ ದಾಖಲಾತಿಗಳು ಇರ್ತಾವೆ. ಆದರೆ ಒಂದು 2-3 ಕಿಲೋಮೀಟ್ರ್ ಹೋದ ತಕ್ಷಣ ಅದು ಮುಂದದು ಕಾಲುವೆಗಳು ಕಾಣಲೇ, ಅದು ಎಲ್ಲಿ ಕಣ್ಮರೆ ಆಗ್ತವೆ ಅಟ್ರ ಮಟ್ಟಿಗೆ ಅದು ನೀರಾವರಿ ನಮ್ಮಲ್ಲಿ ನಿಷ್ಕಾಳಜಿ ಇದೆ. ಅದಕ್ಕೆ ನಾವೇನು ಹೇಳ್ತೀವಿ, ಈ ಏನು ಕಾಲುವೆಗಳೇನು ಇದು ಆಗ್ಯಾವಲ್ಲ ಅವು ಕಾಲುವೆಗಳು ಆಧುನೀಕರಣಗೊಳಿಸಿ ಅದಕ್ಕೆ ದುರಸ್ತಿ ಮಾಡಿ ಒಟ್ಟಾರೆ ಅವು ಡ್ಯಾಮಿಂದ ನೀರದ ಅಣೆಕಟ್ಟುಗಳ ನೀರವ ಅದು ರೈತರು ಹೊಲಗಳಿಗೆ ಸರಿಯಾಗಿ ಹೊಲಗಳಿಗೆ ತಲುಪತಕ್ಕಂಥ ಕೆಲಸ ಆಗಬೇಕು. ಅದಕ್ಕೆ ಈಗೇನು 6 ಡ್ಯಾಮ್ ಆ ಡ್ಯಾಮಿಂದು ನೀರಿನ ಸದ್ಬಳಕೆ ಆಗೋಂಥ ಯೋಜನೆಗಳನ್ನು ಸರ್ಕಾರ ಘೋಷಣೆ ಮಾಡಬೇಕು. ಅದಾದ ನಂತರ ಕಲಬುರಗಿ ಜಿಲ್ಲೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಬಿತ್ತನೆ ಭೂಮಿ ಹೊಂದಿರುವ ಪ್ರದೇಶ ನಮ್ಮ ಜಿಲ್ಲೆದಾಗದ. ಅದಕ್ಕೆ ನಾವು ಕೇಳ್ತೀವಿ, ಎಲ್ಲ ಕಡೆ ಅಗ್ರಿಕಲ್ಚರ್ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯ ರಾಜ್ಯ ಸರ್ಕಾರ ಸ್ಥಾಪನೆ ಮಾಡಿದ. ನಮ್ಮ ಕಲಬುರಗಿಗೂ ತೋಟಗಾರಿಕೆ ಮತ್ತು ಕೃಷಿ ವಿಶ್ವವಿದ್ಯಾಲಯ ಎರಡು ಜಾಯಿಂಟಾಗಿ ಬಾಗಲಕೋಟೆದಾಗ ಯಾವ ರೀತಿ ಇದೆ ಆ ರೀತಿ ಇಲ್ಲಿ ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡಿ ಅಂತೇಳಿ ಒಂದು ಬೇಡಿಕೆ ಇದೆ. ಅದಾದ ನಂತರ ಉದ್ಯೋಗ ಮತ್ತು ಕೈಗಾರಿಕಾ ಕ್ಷೇತ್ರ, ಈ ಉದ್ಯೋಗ ಕೈಗಾರಿಕಾ ಕ್ಷೇತ್ರದ ಬಗ್ಗೆ ಬರಬೇಕಂದ್ರೆ ನಮ್ಮಲ್ಲಿ ಅತಿ ಹೆಚ್ಚು ಬಡತನದ, ನಿರುದ್ಯೋಗದ, ವಲಸೆಯದ. ದಿನಾಲು ಒಂದು 30-40 ಬಸ್ ಹೋಗ್ತಾರೆ ಗೌರ್ಮೆಂಟದು. ವಲಸೆ ಜನ ಹೋಗ್ತಾರೆ, ಬೆಂಗಳೂರು ಪಲ್ಲಿ, ಪುನಃ ಬಾಂಬೆಗೆ ಹೋಗ್ತಾರೆ, ಹೈದರಾಬಾದ್ಗೆ ಹೋಗ್ತಾರೆ. ಈ ಟ್ರೈನ್ಗಳು ಸಾಕಷ್ಟು ಸಮಸ್ಯೆ ಇದೆ. ಆ ಟ್ರೈನಿಗೆ ಜನ ವಲಸೆ ದಿನ ಹೋಗ್ತಾರೆ ಬೆಂಗಳೂರು ಮೆಟ್ರೋ ಸಿಟಿಗೆ. ಅದಕ್ಕೆ ಕೇಂದ್ರ ಸರ್ಕಾರದ ಏನದ PM ಮಿತ್ರ ಜವಳಿ ಪಾರ್ಕ್ ಘೋಷಣೆ ಆಗಿದೆ. ಘೋಷಣೆಯಾಗಿ 3 ವರ್ಷ ಆಯ್ತದು. ರಾಜ್ಯ ಸರ್ಕಾರ ಇಲ್ಲಿ ಮೂಲಭೂತ ಸೌಕರ್ಯ ಯಾವುದೇ ಸೌಕರ್ಯ ಕಲ್ಪಿಸ್ತಕ್ಕಂಥ ಕೆಲಸ ಮಾಡಿಲ್ಲ. KKDBಯಿಂದ 50 ಕೋಟಿ ರೂಪಾಯಿ ಕೊಟ್ಟಿದ್ದಾವೆ ಅಂತ ಹೇಳ್ತಾರೆ. ಕೊಟ್ಟಿದ್ದಾವೆ ಅಂತೇಳಿ 1 ವರ್ಷ ಆಯಿತು. ಅದರಲ್ಲಿ ಮೂಲಭೂತ ಸೌಲಭ್ಯ ಮಾಡ್ತಕ್ಕಂಥ ಕೆಲಸ ಇನ್ನೂ ಆಗಿಲ್ಲ. ಅದಕ್ಕೆ ನಾವು ರಾಜ್ಯ ಸರ್ಕಾರಕ್ಕೆ ಈ ಮೂಲಕ ಮತ್ತೊಮ್ಮೆ ವಿನಂತಿ ಮಾಡ್ಕೋತೀವಿ, ಏನು PM ಟೆಕ್ಸ್ಟೈಲ್ ಪಾರ್ಕ್ ಏನು ಘೋಷಣೆ ಆಗ್ಯದ ಅದಕ್ಕೆ ನೀವು ಮೂಲಭೂತ ಸೌಕರ್ಯಗಳು ಕೊಟ್ಟು ಆದಷ್ಟು ಬೇಗನೆ ಅದನ್ನು ಸ್ಟಾರ್ಟ್ ಆಗತಕ್ಕ ಕೆಲಸ ಶೀಘ್ರವಾಗಿ ಮಾಡಬೇಕಂತೇಳಿ. ಫೆಬ್ರವರಿ 22ರಂದು ಶ್ರೀ ಸಂತ ಸೇವಾಲಾಲ್ ಮಹಾರಾಜರ 287ನೇ ಜಯಂತ್ಯುತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲು ತೀರ್ಮಾನಿಸಲಾಗಿದೆ ಎಂದು ಶ್ರೀನಿವಾಸ ಸರಡಿಗೆಯ ಶ್ರೀ ಸಂತ ಸೇವಾಲಾಲ್ ಜಯಂತ್ಯುತ್ಸವ ಸಮಿತಿಯ ಪದಾಧಿಕಾರಿಗಳು ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಫೆಬ್ರವರಿ 22ರಂದು ಸಂತ ಶ್ರೀ ಸೇವಾಲಾಲ್ ಮಹಾರಾಜರ 287ನೇ ಜಯಂತ್ಯುತ್ಸವವು ಶ್ರೀನಿವಾಸ ಸರಡ್ಗಿ ಕ್ರಾಸ್ ಹತ್ರ ಭಾರಿ ವಿಜೃಂಭಣೆಯಿಂದ ಆಚರಿಸಲು ನಿರ್ಧರಿಸಲಾಗಿದೆ. ಶ್ರೀನಿವಾಸ ಸರಡ್ಗಿ ಗ್ರಾಮದ ಸುತ್ತಮುತ್ತಲಿನ ಸುಮಾರು 15 ತಾಂಡಗಳು ಒಳಗೊಂಡ ಶ್ರೀನಿವಾಸ ಸರಡ್ಗಿ ಕ್ರಾಸ್ ಹತ್ರ ಸುಮಾರು 15,000ದಿಂದ 20,000 ಜನಸಂಖ್ಯೆ ಸೇರಿ ಬೃಹತ್ ಪ್ರಮಾಣದ ಲಂಬಾಣಿ ಮಹಿಳೆಯರ ನೃತ್ಯ, ಭೋಗ, ಭೋಜನ, ವಾಜಾ, ಕಾಜಾ, ಗಾಯನ, ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಸಹ ಹಮ್ಮಿಕೊಳ್ಳಲಾಗಿದೆ. ಇನ್ನು ಈ ಒಂದು ಕಾರ್ಯಕ್ರಮಕ್ಕೆ ಬಂಜಾರ ಸಮುದಾಯದ ಸಂತರು, ಅನ್ಯ ಸಮಾಜದ ಸಂತರು ದಿವ್ಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಲಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಜಿಲ್ಲೆಯ ಅನೇಕ ರಾಜಕೀಯ ಗಣ್ಯ ವ್ಯಕ್ತಿಗಳು ಸಹ ಆಗಮಿಸಲಿದ್ದಾರೆ. ಕಲಬುರಗಿ ತಾಲೂಕಿನ ಶ್ರೀನಿವಾಸ ಸರಡ್ಗಿ ಗ್ರಾಮದ ಕ್ರಾಸ್ ಹತ್ತಿರ ಸಂತ ಶ್ರೀ ಸೇವಾಲಾಲ್ ಮಹಾರಾಜರ 287ನೇ ಜಯಂತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಪೌರಾಗಢದ ಶ್ರೀ ಬಾಬು ಸಿಂಗ್ ಮಹಾರಾಜರವರು ಆಗಮಿಸುತ್ತಿದ್ದಾರೆ ಮತ್ತು ನಮ್ಮ ಸಮಾಜದ ಮತ್ತು ವೀರಶೈವ ಲಿಂಗಾಯತ ಸಮಾಜದ ಗುರುಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದ್ದಾರೆ. ಮತ್ತು ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಸಚಿವರಾದ ಶರಣ್ ಪ್ರಕಾಶ್ ಪಾಟೀಲ್, ಮಾಜಿ ಸಂಸದರಾದ ಡಾಕ್ಟರ್ ಉಮೇಶ್ ಜಾಧವ್, ರೇವನಾಯಕ್ ಬೆಳಂಗಿ ಮತ್ತು ಗ್ರಾಮೀಣ ಮತಕ್ಷೇತ್ರದ ಶಾಸಕರಾದ ಬಸವರಾಜ್ ಮತ್ತಿಂಬುಡು ಮತ್ತು ಹಲವು ಸಮಾಜದ ಎಲ್ಲ ಗಣ್ಯರು
ಭಾಗಿಯಾಗುತ್ತಿದ್ದಾರೆ. ಮತ್ತು ಈ ಕಾರ್ಯಕ್ರಮದಲ್ಲಿ ಸುಮಾರು 15ರಿಂದ 20 ತಾಂಡಗಳು ಸೇರಿ ಶ್ರೀನಿವಾಸರೆಡ್ಡಿ ಏರ್ಪೋರ್ಟ್ ಹತ್ತಿರ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಇಲ್ಲಿ ಸುಮಾರು 15ರಿಂದ 20 ಸಾವಿರ ಜನಸಂಖ್ಯೆ, ನಮ್ಮ ಸಮಾಜದ ಜನಸಂಖ್ಯೆ ಅಲ್ಲಿ ಸೇರ್ತಾ ಇದ್ದಾರೆ. ಎಲ್ಲ ಕಡೆ ಶ್ರೀನಿವಾಸರೆಡ್ಡಿ ಗ್ರಾಮದ ಕಡೆಯಿಂದ ಕ್ರಾಸ್ ಹತ್ತಿರ ಮೆರವಣಿಗೆ ಮೂಲಕ ಡ್ಯಾನ್ಸ, ನೃತ್ಯ, ಬಂಜಾರ ಸಮಾಜದ ವೇಷಭೂಷಣ ಎಲ್ಲ ಮತ್ತು ನಮ್ಮ ಸೇವಲಾಲ್ ಮಹಾರಾಜರ ಒಂದು ಫೋಟೋ ಮೆರವಣಿಗೆ ಮುಖಾಂತರ 4 ದಿಕ್ಕಿನಿಂದ ಭವ್ಯ ಮೆರವಣಿಗೆ ಮೂಲಕ ಶ್ರೀನಿವಾಸರೆಡ್ಡಿ ಕ್ರಾಸ್ ಹತ್ತಿರ ಸೇರಿ ಅಲ್ಲೊಂದು ಧಾರ್ಮಿಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಮದಿಯಾಳ ತಾಂಡದಿಂದ ಒಂದು ಮೆರವಣಿಗೆ, ಮೋಕ್ ತಾಂಡ ಕಡೆಯಿಂದ ಒಂದು ಕಡೆ ಮತ್ತು ಧಾರನಾಯ್ಕ ತಾಂಡ ಕಡೆಯಿಂದ, ಹೀಗೆ 4 ದಿಕ್ಕಿ ಕಡೆಯಿಂದ 4-5 ತಾಂಡಗಳು ಸೇರಿಕೊಂಡು ಸುಮಾರು 15ರಿಂದ 20 ಸಾವಿರ ಜನಸಂಖ್ಯೆ ಸೇರಿ ಒಂದು ನಮ್ಮ ಸಂತ ಶ್ರೀ ಸೇವಲಾಲ್ ಮಹಾರಾಜರ ಒಂದು ಅವರ ಚರಿತ್ರೆ ಕುರಿತು ಮತ್ತು ಸಮಾಜದ ಏಳಿಗೆ ಕುರಿತು ಆ ಸಭೆಯಲ್ಲಿ ಚರ್ಚೆ ಮಾಡಿ ಸಮಾಜದ ಬಗ್ಗೆ ಚಿಂತಕರು ಮತ್ತು ಸಮಾಜದ ಗುರುಗಳು ಸಭೆಯಲ್ಲಿ ಸೇರಿ ಆಶೀರ್ವಚನ ನೀಡಲಿದ್ದಾರೆ. ಬಿಜೆಪಿ ನಾಯಕರುಗಳು ಕಸ ವಿಲೇವಾರಿಗೆ ಬಿಡುವುದು ಬೇಡ, ಅವರೇ ಕಸವನ್ನ ಇಟ್ಟುಕೊಳ್ಳಲಿ. ಯಾರು ಬಿಡುವುದಿಲ್ಲವೋ ಅವರ ಕ್ಷೇತ್ರದಲ್ಲಿ ಕಸವನ್ನ ತೆಗೆಸುವುದೂ ಇಲ್ಲ. ಆಗ ಜನರೇ ಅವರಿಗೆ ಉಗಿಯುತ್ತಾರೆ. ಮೈಕ್ ಹಾಕಿ ಪ್ರಚಾರ ಮಾಡಿಸುತ್ತಿದ್ದೇನೆ, ಕಾಲನ್ನು ಕಟ್ಟಿಕೊಳ್ಳಲು ಆಗುತ್ತದೆ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಆಕ್ರೋಶ ವ್ಯಕ್ತಪಡಿಸಿದರು. ಬೆಂಗಳೂರಿನ ಸದಾಶಿವನಗರದ ಬಳಿ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು, ಕಸವನ್ನು ಎಲ್ಲಾದ್ರೂ ಒಂದು ಕಡೆ ಹಾಕಬೇಕಲ್ಲವೇ? ಕಸ ಯಾರದು? ಅದು ಜನರ ಕಸ. ಮೊದಲಿನಿಂದಲೂ ಹೇಗೆ ಸಂಪ್ರದಾಯವಿತ್ತೋ ಅದೇ ರೀತಿ ಮಾಡಿಕೊಂಡು ಬರುತ್ತಿದ್ದೇವೆ. ಬಿಜೆಪಿ ಹಾಗೂ ನಮ್ಮ ಸಮಯದಲ್ಲಿ ತೀರ್ಮಾನ ಮಾಡಿದ್ದು ಇದೇ ರೀತಿ ಎಂದರು. ನಾವು ಅಭಿವೃದ್ಧಿಗೆ ಹಣ ಕೊಟ್ಟಿದ್ದೇವೆ. ಸಾವಿರಾರು ಕೋಟಿಯನ್ನು ಎಷ್ಟು ಎಂದು ಕೊಡಲು ಆಗುತ್ತೆ? 20ರಿಂದ 30 ಕೋಟಿ ಸೇರಿದಂತೆ 50ರಿಂದ 100 ಕೋಟಿ ಹಣವನ್ನ ಅಭಿವೃದ್ಧಿಗೆ ಕೊಡುತ್ತಾ ಬಂದಿದ್ದೇವೆ. ನಾವು ಕೊಟ್ಟಿದ್ದೇವೆ. ಅವರು ಅರ್ಥ ಮಾಡಿಕೊಳ್ಳಬೇಕು. ಮಹದೇವಪುರದಲ್ಲಿ ಕಸ ವಿಲೇವಾರಿ ನಿಲ್ಲಿಸಲಾಗಿದೆ. ನಾವು ಸಹ ಅಲ್ಲಿನ ಕಸ 3 ದಿನ ತೆಗೆಯಬೇಡಿ ಎಂದ್ರೆ ಏನಾಗಬಹುದು ಎಂದರು. ಏನೇನು ಬೇಕು ಸ್ಟ್ರಾಟಜಿ ಎಲ್ಲ ಮಾಡಿದ್ದೀವಿ. ಭರವಸೆ ಇದೆ ಈ ಬಾರಿ ಬದಲಾವಣೆ ಆಗ್ತದೆ ಅಂತೇಳಿ. ಸೊ ಅದಕ್ಕೆ ಇವತ್ತು ನಾನು, ಪ್ರಿಯಾಂಕಾ ಗಾಂಧಿಯವರು, ಭೂಪೇಶ್ ಬಘೇಲ್ ಅವರು, ಬಂಡೂರು, ನಾವೆಲ್ಲ ಇವತ್ತು ಹೋಗ್ತಾ ಇದ್ದೀವಿ. ಎಂಟೈರ್ ಟೀಮು ಹೋಗ್ತಾ ಇದೆ. ಸೆಲೆಕ್ಷನ್ ಕಮಿಟಿ ಟೀಮು ಮತ್ತು ಅಬ್ಸರ್ವರ್ ಎಲ್ಲರೂ ಕೂಡ ಒಟ್ಟಿಗೆ ಹೋಗ್ತಾ ಇದ್ದೀವಿ. ಸೀರೀಸ್ ಆಫ್ ಮೀಟಿಂಗ್ ಎಲ್ಲರದ್ದು ಕೂಡ ಇಟ್ಕೊಂಡಿದ್ದೀವಿ. ಅಸ್ಸಾಂ ಎಲೆಕ್ಷನ್ ಭಾಳ ಕ್ಯೂರಿಯಸ್ ಎಲೆಕ್ಷನ್ ಆಗಿದೆ ಸರ್. ಕಾಮಾಖ್ಯ ದೇವಿ ದರ್ಶನ ಕೂಡ ಮಾಡ್ಕೊಂಡು ಬರ್ತೀನಿ ಹೋದ್ಮೇಲೆ. ಸೊ 1-2 ದಿನ ಪ್ರವಾಸ ಮುಗಿಸಿ ಬರ್ತೀವಿ ಸರ್. ಬೆಂಗಳೂರು ಕಸ ಸಮಸ್ಯೆ ನಿನ್ನೆ ನೀವು ಹೇಳಿಕೆ ಕೊಟ್ಟ ನಂತರದಲ್ಲಿ ಸರ್ ಬಿಜೆಪಿ ಕೆಲವು ಹೇಳಿಕೆಗಳು ಬಂದಿದ್ದಾರೆ. ಏನಾದರೂ ಮಾಡ್ಕೊಳ್ಳಿ ಸ್ವಾಮಿ, ನಾವಂತೂ ಬಿಡೋದಿಲ್ಲ. ಬಿಡೋದು ಬೇಡ, ಬಿಡಿ. ಅವ್ರು ಇಟ್ಕೊಳ್ಳಿ. ಯಾರು ಬಿಡಲ್ಲೋ ಅವ್ರ ಕ್ಷೇತ್ರದಲ್ಲಿ ಕಸನೇ ತೆಗಿಯಲ್ಲ, ಕಸನೇ ತೆಗಿಸಲ್ಲ. ಅವ್ರ ಕ್ಷೇತ್ರದಲ್ಲಿ ಜನನೇ ಅವ್ರು ಉಗಿತಾರೆ. ಎಲ್ಲ ಮೈಕ್ ಹಾಕ್ಬಿಟ್ಟು ಅನೌನ್ಸ್ಮೆಂಟ್ ಮಾಡ್ತಾರೆ. ಏನು ಕಾಲು ಕಟ್ಕೊಳಕ್ಕಾಗ್ತದ? ಏನು ಬೇಕೋ ನಮ್ಗೆ ಗೊತ್ತಿದೆ. ಕಸ ಎಲ್ಲರೂ ಹಾಕ್ಬೇಕಲ್ಲ, ಎಲ್ಲ ಹಾಕ್ಬೇಕು. ಮೊದಲಿಂದ ಎಲ್ಲಿ ಸಂಪ್ರದಾಯವಾಗಿ ಆಗ್ತಾಯಿದ್ದೀವಿ ಮಾಡ್ಕೊಂಡು ಬರ್ತಾಯಿದ್ದೀವಿ. ಅವ್ರ ಕಾಲದಲ್ಲಿ ತೀರ್ಮಾನ ಮಾಡಿದ್ರು, ನಮ್ಮ ಕಾಲದಲ್ಲಿ ತೀರ್ಮಾನ ಮಾಡಿದ್ರು, ಎಲ್ಲ ಇದೇನೆ. ಕೆಲವು ಡೆವಲಪ್ಮೆಂಟು ಕೊಟ್ಟಿದ್ದೀವಿ, ನಾವು ಬೇಕಾದಷ್ಟು ಕೊಟ್ಟಿದ್ದೀವಿ. ಹಂಗಂತ ಸಾವಿರಾರು ಕೋಟಿ ರೂಪಾಯಿನ ಎಷ್ಟು ಅಂತ ಕೊಡೋಕ್ಕಾಗಲ್ಲ. ಏನೋ ಕೆಲವೊಂದು 50-100 ಕೋಟಿ, 20 ಕೋಟಿ, 30 ಕೋಟಿ ಹಿಂಗೆ ಮತ್ತೆ ಕೊಟ್ಟು ಬಂದಿದ್ದೀವಿ. ಕೊಡ್ತೀವಿ. ಅವ್ರು ಅರ್ಥ ಮಾಡ್ಕೋಬೇಕು. ಆ ವೆಹಿಕಲ್ಗಳೆಲ್ಲ ಹೋಗ್ತದೋ ಏನೋ ಇರ್ತದೆ. ಹಂಗಂತೆಲ್ಲ ಮಾಡಿದ್ರೆ ಮಾಡಲಿ. ನಾವು ಬೇರೆ ಕಡೆ ಜಾಗನೂ 2 ಪರ್ಮನೆಂಟಾಗಿ ಮಾಡೋಕ್ಕೆ 4 ಮಾಡೋಕ್ಕೆ ಮಾಡ್ತಾಯಿದ್ದೆ. ಸ್ವಲ್ಪ ಜಮೀನ್ದೇನೋ ಸಮಸ್ಯೆ ಬಂತು. ಈ 2ಕ್ಕೆ ಫೈನಲೈಸ್ ಮಾಡಿದ್ದೀವಿ. ಟೆಂಡ್ರ್ ಕೂಡ ಕರೆದಿದ್ದೀವಿ. 1ಕ್ಕೂ ಕೂಡ ಮಾಡ್ತೀವಿ. ಎಲ್ಲ ಟೆಂಡ್ರ್ಗಳ ಕರೆದ್ಬಿಟ್ಟು ಇವರೆಲ್ಲ ಏನೋ ಮಾಡ್ತಾಯಿದ್ದಾರೆ. ಅರ್ಥ ಆಯ್ತಾ? ಈ ಕಸ ಯಾರ ಕಸ?
ಮಾಜಿ ಸಚಿವ ಕೆಎನ್ ರಾಜಣ್ಣ ಅವರು ಕರ್ನಾಟಕದಲ್ಲಿ ದಲಿತರಿಗೆ ಯಾಕೆ ಮುಖ್ಯಮಂತ್ರಿ ಸ್ಥಾನ ನೀಡಬಾರದು ಎಂದು ಪ್ರಶ್ನೆ ಮಾಡಿದರು. ತುಮಕೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ವಿಷಯದಲ್ಲಿ ಈಗಾಗಲೇ ಮಹದೇವಪ್ಪ ಅವರು ಮಾತನಾಡಿದ್ದು, ಇತರೆ ರಾಜ್ಯಗಳ ಉದಾಹರಣೆಗಳನ್ನು ನೀಡಿ ದಲಿತ ಸಿಎಂ ಸಾಧ್ಯತೆಯನ್ನ ಸಮರ್ಥಿಸಿದ್ದಾರೆ ಎಂದು ರಾಜಣ್ಣ ನೆನಪಿಸಿಕೊಂಡರು. ದಲಿತರು, ಅಲ್ಪಸಂಖ್ಯಾತರು, ವಾಲ್ಮೀಕಿ ಸಮುದಾಯದವರು ಮುಖ್ಯಮಂತ್ರಿ ಸ್ಥಾನಕ್ಕೆ ಅರ್ಹರಲ್ಲವೇ ಎಂದು ರಾಜಣ್ಣ ಪ್ರಶ್ನಿಸಿದರು. ಕಾಂಗ್ರೆಸ್ ಪಕ್ಷದ ಇತಿಹಾಸವನ್ನ ವಿವರಿಸಿದ ರಾಜಣ್ಣ, ಕಾಂಗ್ರೆಸ್ ಯಾವಾಗಲೂ ಎಲ್ಲ ಸಮುದಾಯದವರಿಗೂ ನ್ಯಾಯ ಒದಗಿಸಲು ಪ್ರಯತ್ನಿಸಿದೆ ಎಂದರು. ಈಗ ನನಗೆ ಏನಾಗ್ಬಿಟ್ಟಿದೆ, ಈ ವಿಚಾರಗಳು ಇದಾವಲ್ಲ, ವಾಸ್ತವಾಂಶ ಹೇಳ್ಬಿಟ್ರೆ ಅದು ಬಹಳ ಜನಕ್ಕೆ ಹಿಡಿಸೋದಿಲ್ಲ. ಗೊತ್ತಾಯ್ತಾ? ಯಾಕಾಗಬಾರ್ದು, ದಲಿತ ಸಿಎಂ ಯಾಕಾಗಬಾರ್ದು, ಮೈನಾರಿಟೀಸ್ ಯಾಕಾಗಬಾರ್ದು, ಅಥವಾ ಬ್ಯಾಕ್ವರ್ಡ್ ಕ್ಲಾಸಸ್ಸಲ್ಲಿ ವಾಲ್ಮೀಕಿಗಳು ಯಾಕಾಗಬಾರ್ದು ನಾನು ಹೇಳೋದು. ಮತ್ತು ಬಲಿತ ಸಮಾಜದಲ್ಲಿ ಯಾಕಾಗಬಾರ್ದು. ಕಾಂಗ್ರೆಸ್ ಪಕ್ಷ ನೋಡ್ರಿ, ಯಾವತ್ತೂ ಎಲ್ಲ ಸಮುದಾಯದವ್ರಿಗೂ ನ್ಯಾಯ ಕೊಡುವಂಥದ್ದು ಕಾಂಗ್ರೆಸ್. ನಾನು ಕಾಂಗ್ರೆಸ್ಸಲ್ಲಿ ಒಂದೊಂದ್ಸರಿ ಬೈತೀನಿ, ಬೇರೆ ವಿಚಾರ, ಆ ವಿಷಯಕ್ಕೆ ಸೀಮಿತವಾಗಿ ನಂದು ಅಸಮಾಧಾನ ಅಷ್ಟೇ. ಆದರೆ ಓವರ್ ಆಲ್ ನೋಡಿ, ದೇವರಾಜ ಅರಸು 70ರಲ್ಲಿ MLA ಇರಲಿಲ್ಲ, ಅವರು ಮುಖ್ಯಮಂತ್ರಿ ಮಾಡ್ತಾರೆ. ಯಾಕಂದರೆ MLAಗಳು ಹೆಚ್ಚಿನ ಸಂಖ್ಯೆ ಅವರು ಒಲವು ತೋರಿಸಿದ್ರಿಂದ ಅವ್ರನ್ನ ಮಾಡ್ತಾರೆ. ದೇವರಾಜ ಅರಸುಗೆ ಇನ್ನೊಬ್ಬ ಅರಸು ಜಾತಿಯವನಿಲ್ಲ MLA ಪ್ರಪೋಸ್ ಮಾಡೋಕ್ಕೆ. ನೀವು ಹಂಗೆ ಬಂದರೆ ನೀವು ವೀರಪ್ಪ ಮೊಯ್ಲಿಗೆ ಇನ್ನೊಬ್ಬ ಸಮುದಾಯದವನಿಲ್ಲ. ಬಂಗಾರಪ್ಪ ಮಾಡಿರ್ಬೋದು, ಧರ್ಮಸಿಂಗ್ ಆಗೋವಾಗ ಧರ್ಮಸಿಂಗು ಇನ್ನೊಬ್ಬ ಜಾತಿಯವನಿಲ್ಲ. ಇಂಥ ಎಲ್ಲ ಈಗ ಒಕ್ಕಲಿಗರು ಮಾಡಿದ್ದಾರೆ, ಲಿಂಗಾಯತರು ಮಾಡಿದ್ದಾರೆ. ಕಾಂಗ್ರೆಸ್ ಪಾರ್ಟಿಗೆ ಎಲ್ರಿಗೂ ಅವಕಾಶ ಕೊಟ್ಟಿದ್ದರು. ಯಾರಿಗೆ? ದಲಿತರಿಗೆ, ಮೈನಾರಿಟೀಸ್ಗೆ, ಮತ್ತು ಜಾತಿ ಆಧಾರದ ಮೇಲೆ ಬಂದರೆ ಬಲಿಜಿಗರಿಗಿರ್ಬೋದು. ಹೆಚ್ಚು ಜನ ಇರುವಂಥ ಸಮುದಾಯಗಳು ಅವರು, ಮತ್ತು ವಾಲ್ಮೀಕಿ ಗುರುಪ್ರವೇಶಿದ್ದಾರೆ. ವಾಲ್ಮೀಕಿಗಳು ಅಷ್ಟೇ ಇದ್ದಾರೆ. ಇಲ್ಲೇ ಸಿದ್ದರಾಮಯ್ಯನವರೇ ವಾಲ್ಮೀಕಿ ನಾವು ತಿಳ್ಕೊಳ್ತೀವಿ, ಆ ಪ್ರಶ್ನೆ ಬೇರೆ. ಆದರೆ ಎಲ್ಲ ಸಮುದಾಯಕ್ಕೂ ಕೂಡ ಅವಕಾಶ ಕೊಟ್ಟಾಗ ಆ ಸಮುದಾಯಗಳು ಕಾಂಗ್ರೆಸ್ ಬಗ್ಗೆ ಒಲವು ಮತ್ತು ಪ್ರೀತಿ ಬರ್ತಾರೆ. ಇಲ್ಲಪ್ಪ ನಮ್ಮನ್ನು ಗುರುತಿಸ್ತಾರೆ, ನಮಗೂ ಒಂದು ಅವಕಾಶ ಕೊಡ್ತಾರೆ. ಇವರು ತಿರ್ಗಾ ಈ BJP JDS ಮಾಡ್ದಂಗೆನೆ, BJP ಬಂದರೆ ಲಿಂಗಾಯತರು, JDS ಬಂದರೆ ಒಕ್ಕಲಿಗರು ಮುಖ್ಯಮಂತ್ರಿ ಅಂದರೆ ಜನಗಳಲ್ಲಿ ಬೇರೆ ಸಮುದಾಯದಲ್ಲಿ ನ್ಯಾಯ ಏನು ಕೊಟ್ಟಂಗೆ ಆಗ್ತದೆ. ಚಿತ್ತಾಪುರ ಪಟ್ಟಣದ ಭುವನೇಶ್ವರಿ ವೃತ್ತದಲ್ಲಿ ಭಾರತೀಯ ಹೃದಯ ಸಾಮ್ರಾಟ ಅಪ್ರತಿಮ ಛಲದ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿ ಆಚರಣೆ ಮಾಡಲಾಯಿತು. ಇದೇ ವೇಳೆಯಲ್ಲಿ ಕಂಬಳೇಶ್ವರ ಮಠದ ಶ್ರೀ ಸೋಮಶೇಖರ ಶಿವಾಚಾರ್ಯರು ಛತ್ರಪತಿ ಶಿವಾಜಿ ಮಹಾರಾಜರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಮಾಲಾರ್ಪಣೆ ಮಾಡಿದರು. ಪಾದವನಿಟ್ಟ ನೆಲವೇ ಸುಕ್ಷೇತ್ರ, ನೆಲವೇ ಪಾವನ ತೀರ್ಥ, ಸುಲಭ ಶ್ರೀ ಗುರುವೇ ಕೃಪೆಯ. ಇಂದು ನಮ್ಮ ಚಿತ್ತಾಪುರ ಪಟ್ಟಣದ ಭುವನೇಶ್ವರಿ ಚೌಕದಲ್ಲಿ ನಡೆದಿರುವಂಥ ಹಿಂದೂ ಹುಲಿ ಎಂದೇ ಖ್ಯಾತಿಯಾಗಿರುವಂಥ ಛತ್ರಪತಿ ಶಿವಾಜಿ ಮಹಾರಾಜರ ಒಂದು ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂಥ ದಿಗ್ಗಾವದ ಮಲ್ಲಯ್ಯ ಸ್ವಾಮಿಗಳವರಿಗೂ, ಯಾವತ್ತೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂಥ ಸಮಸ್ತ ಚಿತ್ತಾಪುರದ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಿಂದ ಆಗಮಿಸಿರುವಂಥ ಸಮಸ್ತ ನನ್ನ ಶರಣ ತಂದೆ ತಾಯಿಗಳೇ, ನಮ್ಮೆಲ್ಲರಿಗೂ ಕೂಡ ಅನಂತ ಶರಣಾರ್ಥಿಗಳು. ಬಹುಶಃ ಛತ್ರಪತಿ ಶಿವಾಜಿ ಮಹಾರಾಜ ಏನು ಅನ್ನೋದು ನಿಮಗೆಲ್ಲ ಗೊತ್ತು. ಬಹುಶಃ ಇವತ್ತು ಈ ದೇಶಕ್ಕೆ ಎಷ್ಟು ಅವಶ್ಯ ಇದೆ ಅಂತ ಕೇಳಿದರೆ, ಛತ್ರಪತಿ ಶಿವಾಜಿ ಮಹಾರಾಜರು ಒಬ್ಬರೇ ಆಗಿ ಹೋದರೆ ಸಾಲದು. ಇವತ್ತಿನ ದಿನಮಾನಕ್ಕೆ, ಇವತ್ತಿನ ನಮ್ಮ ಭಾರತ ದೇಶಕ್ಕೆ ಪ್ರತಿಯೊಂದು ಮನೆಗಳಲ್ಲಿಯೂ ಕೂಡ ಒಬ್ಬ ಛತ್ರಪತಿ ಶಿವಾಜಿ ಮಹಾರಾಜರಂಥ ಮಕ್ಕಳು ಹುಟ್ಟಿದಾಗ ಮಾತ್ರ ಹಿಂದೂ ದೇಶ, ಭಾರತ ದೇಶ ಉಳಿಲಿಕ್ಕೆ ಸಾಧ್ಯವಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಅಂಥ ಒಂದು ಎದೆಗಾರಿಕೆ, ಅಂಥ ಒಂದು ಹೋರಾಟ, ಅನೇಕ ಯುದ್ಧಗಳನ್ನಾಗಲಿ ಎಲ್ಲವೂ ಕೂಡ ಅವರ ಜೀವನವನ್ನೇ ಇಡೀ ದೇಶಕ್ಕಾಗಿ ಮುಡುಪಾಗಿಟ್ಟಿರುವಂಥ ವ್ಯಕ್ತಿ ನಮ್ಮ ಶಿವಾಜಿ ಮಹಾರಾಜರು ಅನ್ನುವಂಥ ಮಾತನ್ನು. ಯಾಕಂದರೆ ಅದು ಸಂಸ್ಕಾರದಿಂದ ಬರ್ತದೆ. ಮಕ್ಕಳಿಗೆ ಒಳ್ಳೆಯ ಗುಣ ಬರಬೇಕಾದ್ರೆ, ದೇಶಾಭಿಮಾನ ಬರಬೇಕಾದ್ರೆ, ಹಿಂದುತ್ವ ಬರಬೇಕಾದ್ರೆ ಅದು ತಂದೆ ತಾಯಿಗಳ ಒಂದು ಗುರುವಿನ ಆಶೀರ್ವಾದದಿಂದ ಬರ್ತದೆ. ಅವರ ತಾಯಿಯಾಗಿರುವಂಥ ಜೀಜಾಬಾಯಿ ಏನು ಮಾಡ್ತಿದ್ಲು ಅಂತ ಕೇಳಿದ್ರೆ, ನಿಮ್ಮಂಗ ಮನೆಯೊಳಗೆ ಹೀರೋಯಿನಿಯರ ಫೋಟೋ ಹಾಕ್ತಿದ್ದಿಲ್ಲ. ಜೀಜಾಬಾಯಿ ಏನು ಮಾಡ್ತಿದ್ಲು ಅಂತ ಕೇಳಿದ್ರೆ, ಯೋಧರ, ವೀರರ, ಶೂರರ ಫೋಟೋಗಳನ್ನು ತನ್ನ ಮನೆಯಲ್ಲಿ ಹಾಕಿ, ತಾನು ಹೊಸರೆಯಾಗಿದ್ದಾಗ, ಗರ್ಭವತಿ ಇದ್ದಾಗ ಆಕೆ ಇಚ್ಛೆ ಪಡ್ತಿದ್ಲಂತೆ. ಏನಂತ, ನನಗೆ ಎಂಥ ಮಕ ಹುಟ್ಟಬೇಕಂತಂದರೆ
10 ಮಕ್ಕಳಿಗಿಂತ ಒಬ್ಬನೇ ಮಗನಿಗೆ ಕೊಡು ಭಗವಂತ, ಒಬ್ಬ ದೇಶ ಭಕ್ತನಿಗೆ ಕೊಡು. ಈ ಸಂದರ್ಭದಲ್ಲಿ ದಿಗ್ಗಮನ ಶ್ರೀಗಳು ಅನಿಲ್ ಎಂದೆ, ಪ್ರಹ್ಲಾದ್ ವಿಶ್ವಕರ್ಮ, ಅನೂಪ್ ಬಾಳೆ, ರೋಹಿತ್ ಚೌಹಾಣ್, ಗುರುರಾಜ್ ಉಪ್ಪರ್, ಮನೋಜ್ ಹರಾಳ್, ಅಂಬರೀಶ್ ಭುವಿ, ನವೀನ್ ಚೌಹಾಣ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಎಂಡಿ ಮಶಾಕ್, ಆನ್ ಸ್ಪಾಟ್ ನ್ಯೂಸ್, ಚಿತ್ತಾಪುರ್. ಕಾಳಗಿ ತಾಲೂಕಿನ ಹಿಂದೂ ಧಾರ್ಮಿಕ ದತ್ತಿ ಇಲಾಖೆಗೆ ಒಳಪಡುವ ಸುಕ್ಷೇತ್ರ ಶ್ರೀ ಕೋರವಾರದ ಅಣ್ಣವೀರ ಭದ್ರೇಶ್ವರ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಭವ್ಯವಾದ ರಥೋತ್ಸವ ವಿಜೃಂಭಣೆಯಿಂದ ಜರುಗಿತು. ಭವ್ಯ ರಥೋತ್ಸವದ ನಿಮಿತ್ತವಾಗಿ ಹೋಮ, ಹವನ, ಅಭಿಷೇಕ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಿದವು. ಇನ್ನು ಸಾಯಂಕಾಲ ಕೋರವಾರ ಗ್ರಾಮದಿಂದ ಕುಂಭ ಕಳಸ, ನಂದಿಕೋಲ, ಹಲಗೆ, ಬಾಜಾ ಭಜಂತ್ರಿ ಮೂಲಕ ದೇವಸ್ಥಾನಕ್ಕೆ ತೆಗೆದುಕೊಂಡು ಬಂದು ದೇವಸ್ಥಾನದಲ್ಲಿ ಬೆಳ್ಳಿ ಪಲ್ಲಕ್ಕಿಯಲ್ಲಿ ಶ್ರೀ ಅಣ್ಣವೀರ ಭದ್ರೇಶ್ವರರ ಮೂರ್ತಿಯನ್ನ ಇಟ್ಟು 5 ಪ್ರದಕ್ಷಿಣೆ ಹಾಕಿ ರಥೋತ್ಸವಕ್ಕೆ ಪೂಜೆ ಮಾಡಿ ರಥೋತ್ಸವ ಎಳೆದರು. ರಥೋತ್ಸವ ಎಳೆಯುತ್ತಿದ್ದಂತೆ ಭಕ್ತರು ಶ್ರೀ ಅಣ್ಣವೀರ ಭದ್ರೇಶ್ವರ ಮಹಾರಾಜ್ ಕಿ ಜಯ ಎಂಬ ಘೋಷಣೆಗಳನ್ನು ಕೂಗುತ್ತಾ ಉತ್ತೋತಿ, ನಾರು, ಬಾಳೆಹಣ್ಣು, ನಾಣ್ಯ ಎಸೆದು ಭಕ್ತಿ ಸಮರ್ಪಿಸಿದರು. ಈ ಸಂದರ್ಭದಲ್ಲಿ ಡಿವೈಎಸ್ಪಿ ಶಂಕರಗೌಡ ಪಾಟೀಲ್ ನೇತೃತ್ವದಲ್ಲಿ ಬಿಗಿ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು. ಈ ವೇಳೆಯಲ್ಲಿ ತಹಸೀಲ್ದಾರ್ ಆದ ಪೃಥ್ವಿರಾಜ್ ಪಾಟೀಲ್, ದೇವಸ್ಥಾನದ ಕಾರ್ಯದರ್ಶಿ ಸಿದ್ದಲಿಂಗ್, ನಾಗನಾಥ್ ತರಗೆ, ರವಿಕುಮಾರ್, ದೇವಸ್ಥಾನದ ಪ್ರಧಾನ ಅರ್ಚಕರಾದ ವೇದಮೂರ್ತಿ, ಪೂಜ್ಯ ಧನಂಜಯ ಹಿರೇಮಠ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಶ್ರೀಶೈಲ್ ತೇಗಲ್ತಿಪ್ಪಿ, ಆನ್ ಸ್ಪಾಟ್ ನ್ಯೂಸ್, ಕಾಳ್ಗಿ. ಜಿಲ್ಲಾ ಘಟಕ ಕಲಬುರಗಿ ವತಿಯಿಂದ ಋತುಚಕ್ರ ಇತರೆ ಸೌಲಭ್ಯಕ್ಕೆ ಕಾರಣೀಕರ್ತರಾದ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯ ಅಧ್ಯಕ್ಷರಾದ ಸಿಎನ್ ಷಡಾಕ್ಷರಿ ಅವರಿಗೆ ಅಭಿನಂದನೆ ಹಾಗೂ ಮೇರಿ ದೇವದಾಸಿಯ ಸೇವಾ ಪುರಸ್ಕಾರ ಪ್ರದಾನ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಕಲಬುರಗಿ ನಗರದ ಡಾಕ್ಟರ್ ಬಸವರಾಜಪ್ಪ ಅಪ್ಪ ಮೆಮೋರಿಯಲ್ ಹಾಲ್ನಲ್ಲಿ ನಡೆದ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವುದರ ಮೂಲಕ ಅತಿಥಿ ಗಣ್ಯರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ನಂತರ ವೇದಿಕೆ ಮೇಲಿರುವ ಗಣ್ಯರಿಗೆ ಸನ್ಮಾನಿಸಿ ಗೌರವಿಸಿದರು. ನಂತರ ಸಂಘದ ರಾಜ್ಯ ಅಧ್ಯಕ್ಷರಾದ ಡಾಕ್ಟರ್ ಸಿಎಸ್ ಷಡಕ್ಷರಿ ಅವರು ಮಾತನಾಡಿದರು. ತಿಳ್ಕೊಂಡ್ರೆ ಸಾಲದು, ಅಕ್ಷರಶಃ ತಮ್ಮ ಸಂಘಟನೆಯ ಬದುಕಿನಲ್ಲಿ ಫಾಲೋವನ್ನು ಮಾಡುವಂತ ಕೆಲಸ ಮಾಡಿದ್ರೆ ಅದು ನಿಜವಾದ ಮೇರಿ ದೇವಾಸಿ ಅವರಿಗೆ ಅರ್ಪಣೆ ಮಾಡಿದಂತ ಬಹುದೊಡ್ಡ ಗೌರವ ಅನ್ನುವಂಥದ್ದನ್ನ ಹೇಳಲಿಕ್ಕೆ ಬಯಸ್ತೇನೆ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಅಕ್ಷರಶಃ ನಾನು ಅಧ್ಯಕ್ಷನಾದ್ಮೇಲೆ ನಮ್ಮ ಸರ್ಕಾರಿ ನೌಕರ ಭವನದ ಮೇಲ್ಗಡೆ ಆಡಿಟೋರಿಯಂನಲ್ಲಿ ಮೇರಿ ದೇವಾಸ್ಯ ಸಮಾಂಗಣ ಅನ್ನುವಂಥ ಹೆಸರನ್ನ ಇಟ್ಟವ್ರು ಯಾರಾದರೂ ಇದ್ರೆ ಅದು ನಿಮ್ಮ ಷಡಾಕ್ಷರಿ ಅವರು ಅನ್ನುವಂಥದ್ದನ್ನ ಹೇಳಲಿಕ್ಕೆ ನಾನು ಬಯಸ್ತೇನೆ. ಪ್ರತಿ ಸಂಘದ ಕಚೇರಿಗಳಲ್ಲಿ ಮೇರಿ ದೇವಾಸಿ ಅವರ ಫೋಟೋವನ್ನ ಕಡ್ಡಾಯವಾಗಿ ಇಡಬೇಕು ಅನ್ನುವಂಥ ಆದೇಶವನ್ನ ಮಾಡಿದವರು ನಿಮ್ಮ ಷಡಾಕ್ಷರಿ ಅವರು ಅನ್ನುವಂಥದ್ದನ್ನ ಹೇಳಲಿಕ್ಕೆ ಬಯಸ್ತೇವೆ. ಪ್ರತಿ ತಾಲೂಕು ಜಿಲ್ಲೆಗಳಲ್ಲಿ ಸಂಘಟನೆಗಳಲ್ಲಿ ಪ್ರತಿ ಕಾರ್ಯಕ್ರಮ ಮಾಡಬೇಕಾದ್ರೆ ಮೇರಿ ದೇವಾಸಿ ಅವರ ಫೋಟೋವನ್ನ ಇಟ್ಟು ಅವರ ವಿಚಾರಗಳನ್ನ ಇಟ್ಕೊಂಡು ಕೆಲಸ ಮಾಡಬೇಕು ಅನ್ನುವಂಥ ತೀರ್ಮಾನಗಳನ್ನ ಮಾಡಿದ್ದು ನಿಮ್ಮ ಷಡಾಕ್ಷರಿ ಅವರು ಅನ್ನುವಂಥದ್ದನ್ನ ನಾವ್ಯಾರು ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಬಹುಶಃ ನಾವಿವತ್ತು ವುಮೆನ್ಸ್ ಡೇಯನ್ನ ಪ್ರತಿ ವರ್ಷ ಜಿಲ್ಲೆ ತಾಲೂಕು ರಾಜ್ಯದಲ್ಲಿ ಮಾಡ್ತಾ ಇದ್ದೇವೆ.
ಅದರಲ್ಲಿ ಮೇರಿ ದೇವಾಸಿ ಅವರ ಹೆಸರಿನಲ್ಲಿ ಕೂಡ ವುಮೆನ್ಸ್ ಡೇ ಅನ್ನ ಮಾಡ್ತಾ ಇರುವಂತದ್ದು ನಿಮ್ಮ ರಾಜ್ಯ ಸರ್ಕಾರಿ ನೌಕರ ಸಂಘ ಅನ್ನುವಂಥದ್ದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಅವರ ಆದರ್ಶ ವಿಚಾರಗಳನ್ನು ಇಟ್ಕೊಂಡು 2022ರಲ್ಲಿ ನಮ್ಮ ಬೈಲಾದಲ್ಲಿ ಒಂದು ಅವಕಾಶವನ್ನು ಮಾಡಿದ್ದೇವೆ. ತಾಲೂಕಿನಲ್ಲಿ 5 ಜನ, ಜಿಲ್ಲೆನಲ್ಲಿ 10 ಜನ, ಬೆಂಗಳೂರಿನಲ್ಲಿ ಸುಮಾರು 50-60 ಜನ ಮಹಿಳಾ ನೌಕರರನ್ನ, ಇಂಟ್ರೆಸ್ಟ್ ಇರುವಂತಹ ಮಹಿಳಾ ನೌಕರರನ್ನ, ಪ್ರಗತಿಪರ ಚಿಂತನೆ ಹೊಂದಿರುವಂತಹ ಮಹಿಳಾ ಅಧಿಕಾರಿ ನೌಕರರನ್ನ, ಸಂಘಟನೆಗಳಲ್ಲಿ ಆಸಕ್ತಿ ಇರುವವರನ್ನ ನಾಮಿನೇಷನ್ ಮಾಡಲಿಕ್ಕೆ ಕೂಡ ಮಹಿಳೆಯರಿಗೆ ಆದ್ಯತೆ ಅವಕಾಶ ಕೊಟ್ಟಂತವರು ನಿಮ್ಮ ಷಡಾಕ್ಷರಿ ಅವರು ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಹೀಗೆ ಇದೇ ವೇಳೆಯಲ್ಲಿ ಹಲವು ಸಾಧಕರಿಗೆ ಮೇರಿ ದೇವದಾಸಿಯ ಸೇವಾ ಪುರಸ್ಕಾರ ನೀಡಿ ಗೌರವಿಸಿದರು. ಈ ಸಂದರ್ಭದಲ್ಲಿ ಮಹಿಳಾ ಸರ್ಕಾರಿ ನೌಕರರ ಸಂಘದ ಜಿಲ್ಲಾ ಅಧ್ಯಕ್ಷೆ ನಂದಿನಿ ಸನಬಾಳ್ ಮಾತನಾಡಿದರು. ಕರ್ನಾಟಕ ರಾಜ್ಯ ಸರ್ಕಾರಿ ಮಹಿಳಾ ನೌಕರರ ಸಂಘದಿಂದ ಇವತ್ತು ಹಮ್ಮಿಕೊಂಡಿರುವಂತಹ ವಿವಿಧ ಕ್ಷೇತ್ರದಲ್ಲಿ ನಮಗೆ ಅವಕಾಶ ಮಾಡಿಕೊಟ್ಟಿರುವಂತಹ ಮಹಿಳೆಯರಿಗೆ ಬೇಕಾದಂಥ ಅವಶ್ಯಕತೆಗಳನ್ನು ಪೂರೈಸಿದಂತಹ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷರಾದಂತಹ ಶ್ರೀ ಎಸ್ ಷಡಕ್ಷರಿ ಸರ್ ಅವರಿಗೆ ವಿವಿಧ ಸೇವೆಗಳನ್ನು ನೀಡಿ ಅದೇ ರೀತಿ ಮಹಿಳೆಯರ ಒಂದು ತೊಂದರೆಯಾದಂಥ ಋತುಚಕ್ರದ ರಜೆಯನ್ನು ಮಂಜೂರು ಮಾಡಲಿಕ್ಕೆ ಕಾರಣೀಕರ್ತರಾದಂತಹ ಶ್ರೀ ಎಸ್ ಷಡಕ್ಷರಿ ಸರ್ ಅವರಿಗೆ ರಾಜ್ಯ ಸರ್ಕಾರಿ ಮಹಿಳಾ ನೌಕರರ ಸಂಘದಿಂದ ಇವತ್ತು ಬೃಹತ್ ಅಭಿನಂದನಾ ಕಾರ್ಯಕ್ರಮ ಆಯಿತು. ಈ ಕಾರ್ಯಕ್ರಮದಲ್ಲಿ ಸುಮಾರು 1000 ಜನ ಬಂದು ನಮ್ಮ ಕಲಬುರಗಿ ವತಿಯಿಂದ ರಾಜ್ಯಾಧ್ಯಕ್ಷರಿಗೆ ಸನ್ಮಾನ ಮಾಡಲಾಯಿತು. ಅದೇ ರೀತಿ ಮಹಿಳೆಯರ ಎಲ್ಲ ಬೇಡಿಕೆಗಳನ್ನು ನೆರವೇರಿಸ್ತೇನೆ ಅನ್ನುವಂಥ ಒಂದು ಮಾತನ್ನು ಅವರು ಹೇಳಿದರು. ಅದೇ ರೀತಿ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಾದಂತಹ ನಾಗಲಕ್ಷ್ಮಿ ಚೌಧರಿ ಮೇಡಮ್ ಅವರು ಕೂಡ ಅವರ ಅನುಪಸ್ಥಿತಿಯಲ್ಲೂ ಕೂಡ ನಮಗೆ ಮೊಬೈಲ್ ಸಂದೇಶದ ಮೂಲಕ ಮಹಿಳೆಯರಿಗೆ ಅಭಿನಂದನೆ ಸಲ್ಲಿಸಿದರು. ಮಹಿಳೆಯರು ಗಟ್ಟಿಯಾಗಿದ್ದಾರೆ, ಮಹಿಳೆಯರು ಒಗ್ಗಟ್ಟಾಗಿದ್ದಾರೆ, ಅವರಿಗೆ ಯಾವುದೇ ರೀತಿಯ ತೊಂದರೆ ಬರೋದಿಲ್ಲ ಅಂತ ಹೇಳಿದ್ರು. ಅದೇ ರೀತಿ ಷಡಕ್ಷರಿ ಸರ್ ಅವರು ಕೂಡ ನಮ್ಮ ಮಹಿಳೆಯರ ಪರವಾಗಿರ್ತೀವಿ ಅಂತ ಹೇಳಿದ್ರು. ನಮ್ಮ ಬೆಂಬಲ ಸಹಕಾರ ಕೂಡ ಯಾವತ್ತೂ ಅವರ ಜೊತೆಗಿರುತ್ತದೆ. ಇವತ್ತಿನ ದಿನ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಸರ್ವ ನೌಕರರು, ವಿವಿಧ ಕ್ಷೇತ್ರದ ಸಾಧಕರು ಹಾಗೂ ಸರ್ವ ಜನರಿಗೆ, ಕಲಬುರಗಿ ಜನತೆಗೆ ಈ ಒಂದು ಬೃಹತ್ ಅಭಿನಂದನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಹಾಗೂ ಮಾಧ್ಯಮ ಮಿತ್ರರಿಗೂ ಕೂಡ ನಾನು ತುಂಬ ಹೃದಯದ ಒಂದು ಧನ್ಯವಾದವನ್ನು ಸಲ್ಲಿಸ್ತೇನೆ. ನಂತರ ಸವಿತಾ ನಾಸಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಹಿಳಾ ನೌಕರರ ಸಂಘ ಕಲಬುರಗಿ ಅವರು ಮಾತನಾಡಿದರು. ಹೆಣ್ಣು ಅಬಲೆಯಲ್ಲ, ಶಕ್ತಿಯ ಸೆಲೆ ಎನ್ನುವುದನ್ನು ಇವತ್ತು ಈ ಕಾರ್ಯಕ್ರಮದ ಮೂಲಕ ಪ್ರತಿಯೊಂದು ಕ್ಷೇತ್ರಕ್ಕೆ ನಾವು ಸಾಧಿಸಿ ತೋರಿಸಿದ್ದೇವೆ. ಯಾಕೆಂದರೆ ಹೆಣ್ಣು ಮಕ್ಕಳು ಅವಕಾಶಕ್ಕಾಗಿ ಮೊದಲಿನಿಂದ ಇಲ್ಲಿ ತನಕ ಹೋರಾಡ್ತಾನೆ ಬಂದಿದ್ದಾಳೆ. ಇನ್ನೂ ಹೋರಾಟವು ಪ್ರಾರಂಭ ಇದೇನೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಂಬೇಡ್ಕರ್ ಅವರು ಒಂದು ಮಾತು ಹೇಳ್ತಾರೆ, ಒಂದು ದೇಶದ ಪ್ರಗತಿ ಆ ರಾಷ್ಟ್ರದ ಮಹಿಳಾ ಪ್ರಗತಿಯನ್ನು ಅವಲಂಬಿಸಿದೆ ಅಂತ ಹೇಳ್ತಾರೆ. ಎಲ್ಲಿವರೆಗೆ ಮಹಿಳಾ ಪ್ರಗತಿ ಆಗುವುದಿಲ್ಲವೋ ಅಲ್ಲಿವರೆಗೆ ದೇಶದ ಪ್ರಗತಿ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳ ಸಾಲಿನಲ್ಲಿಯೇ ಬರಲಿಕ್ಕೆ ಸಾಧ್ಯದ. ಹಾಗಾಗಿ ನಾ ಈ ಮೂಲಕ ಎಲ್ಲರಲ್ಲಿ ಕೇಳಿಕೊಳ್ಳುವುದೇನೆಂದರೆ, ಮಹಿಳೆಯರು ತಮ್ಮ 4 ಗೋಡೆಗಳನ್ನು ಮೀರಿ ಹೊರಗಡೆ ಬಂದು ಎಲ್ಲ ಕ್ಷೇತ್ರದಲ್ಲಿ ನಿಮ್ಮನ್ನು ತೊಡಗಿಸಿಕೊಳ್ಳಿ, ಆಗ ನಮ್ಮ ದೇಶ ತಾನಾಗಿಯೇ ಅಭಿವೃದ್ಧಿ ಹೊಂದುತ್ತದೆ ಅಂತ ಹೇಳುತ್ತಾ ಎಲ್ಲ ಪ್ರಶಸ್ತಿ ಪುರಸ್ಕಾರದಂತಹ ನನ್ನ ಸಹೋದರಿಯರಿಗೆಲ್ಲ ನಾನು ತುಂಬ ಹೃದಯದ ಅಭಿನಂದನೆಯನ್ನು ಹೇಳ್ತೇನೆ. ಹಾಗೆ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದಂಥ ಸರ್ವರಿಗೂ ನಾನು ಧನ್ಯವಾದಗಳು. ಸರ್ಕಾರಿ ಮಹಿಳಾ ನೌಕರ ಸಂಘ ಬೆಂಗಳೂರು ಜಿಲ್ಲಾ ಘಟಕ ಕಲಬುರಗಿ ವತಿಯಿಂದ ಈ ಒಂದು ಋತುಚಕ್ರ ರಜೆಯನ್ನು ಮಂಜೂರು ಮಾಡಿರ್ತಕ್ಕಂಥ ಮತ್ತು ಈ ರಜೆ ಮಂಜೂರು ಸಲುವಾಗಿ ಬಹಳ ಪ್ರಾಮಾಣಿಕವಾಗಿ ಹೆಣ್ಣು ಮಕ್ಕಳ ಬಗ್ಗೆ ಮುತುವರ್ಜಿ ವಹಿಸಿ ಕಾಳಜಿ ವಹಿಸಿರ್ತಕ್ಕಂಥ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾದಂಥ ಶ್ರೀ ಎಸ್ ಷಡಕ್ಷರಿ ಸರ್ ಅವರಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮವನ್ನು ಬಹಳ ಅತ್ಯಂತ ನಮ್ಮ ಇಡೀ ಕರ್ನಾಟಕ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಕಲಬುರಗಿ ನಗರದಲ್ಲಿ ಆಗಿದೆ ಅಂತಕ್ಕಂಥದ್ದನ್ನು ನಾನು ಹೇಳಲಿಕ್ಕೆ ಬಯಸುತ್ತೇನೆ. ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಲು ಕಾರಣೀಕರ್ತರಾದಂಥ ನಮ್ಮ ಕಲಬುರಗಿ ಜಿಲ್ಲಾ ಮಹಿಳಾ ನೌಕರ ಸಂಘದ ಅಧ್ಯಕ್ಷರಾದಂಥ ನಂದಿನಿ ಸನ್ಬಾಳ್ ಅವರು ಹಾಗೂ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದಂಥ ಸವಿತಾ ನಾಸಿ ಮೇಡಮ್ ಅವರು ಮತ್ತು ಅವ್ರ ಜೊತೆಗಿರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳನ್ನು ಜೊತೆಗೂಡಿ ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಗೊಳಿಸಿದ್ದಾರೆ. ಹೆಣ್ಣು ಈ ಒಂದು ನಮ್ಮ ರಾಷ್ಟ್ರದ ಒಂದು ಮಾತೆ, ಭಾರತ ಮಾತೆ ಇದ್ದಾಗೆ ಆ ತಾಯಿಯ ಒಂದು ಹೋರಾಟಕ್ಕೆ ಜಯ ಸಿಕ್ಕ ಹಾಗೆ ಆಗಿದೆ. ಈ ಒಂದು ಕಾರ್ಯಕ್ರಮವನ್ನು ಪೂಜ್ಯ ದಿವ್ಯ ಸಾನ್ನಿಧ್ಯವನ್ನು ಆಳಂದ್ ಮತ್ತು ಯಲನಾವದಗಿ ಹಿರೇಮಠದ ಪೂಜ್ಯ ಶ್ರೀ ಸಿದ್ದೇಶ್ವರ ಶಿವಾಚಾರ್ಯರು ದಿವ್ಯ ಸಾನ್ನಿಧ್ಯ ನೇತೃತ್ವದಲ್ಲಿ ಮತ್ತು ಮಾತೋಶ್ರೀ ಶ್ರೀ ದಾಕ್ಷಾಣಿ ಎಸ್ ಅಪ್ಪ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿದ್ದು, ಮತ್ತೊಮ್ಮೆ ನಾನು ಕಾರ್ಯಕ್ರಮಕ್ಕೆ ಪರೋಕ್ಷವಾಗಿ ಅಪರೋಕ್ಷವಾಗಿ ಸಹಕಾರ ನೀಡಿದಂಥ ತಮ್ಮೆಲ್ಲರಿಗೂ ಸರ್ಕಾರಿ ಅರೆ ಸರ್ಕಾರಿ ವೃತ್ತಿ ಬಾಂಧವರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ನಾನು 2 ಮಾತುಗಳು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಈ ಸಂದರ್ಭದಲ್ಲಿ ಆಳಂದ್ನ ಶ್ರೀ ಸಿದ್ದೇಶ್ವರ ಶಿವಾಚಾರ್ಯರು, ಶ್ರೀ ಶರಣ ಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರಾದ ಮಾತೋಶ್ರೀ ದ್ರಾಕ್ಷಾಯಣಿ ಎಸ್ ಅಪ್ಪ, ಸಂಘದ ಜಿಲ್ಲಾ ಅಧ್ಯಕ್ಷರಾದ ಬಸವರಾಜ ಬಳ್ಳೋಣ್ಗಿ, ವಿಧಾನ ಪರಿಷತ್ ಸದಸ್ಯ ಸುಶೀಲ್ ಜಿ ನಮೋಶಿ, ಸಂಘದ ಕಾರ್ಯಾಧ್ಯಕ್ಷರಾದ
ಮಲ್ಲಿಕಾರ್ಜುನ ಬಳ್ಳಾರಿ, ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಎಚ್ ಗಿರಿಗೌಡ ಸೇರಿದಂತೆ ಕರ್ನಾಟಕ ರಾಜ್ಯ ಸರ್ಕಾರಿ ಮಹಿಳಾ ನೌಕರರ ಸಂಘದ ಜಿಲ್ಲಾ ಘಟಕದ ಪದಾಧಿಕಾರಿಗಳು ಸದಸ್ಯರು ಉಪಸ್ಥಿತರಿದ್ದರು. ಇಷ್ಟು ಈವರೆಗಿನ ಸುದ್ದಿಗಳು. ಹೀಗೆ ನೋಡ್ತಾ ಇದ್ರೆ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ದಸರಾ ದೀಪಾವಳಿ ಹಬ್ಬಕ್ಕೆ ಬಟ್ಟೆಗಳು ಎಲ್ಲಿ ಖರೀದಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಮಿರಾ ಮೆನ್ಸ್ ಅವೆನ್ಯೂ ಬಟ್ಟೆ ಶೋರೂಮ್ ನಲ್ಲಿ ಪುರುಷರಿಗಾಗಿ ಹೊಸ ಲುಕ್ ನ ಬಟ್ಟೆ ಬಂದಿದೆ. ಹಬ್ಬಕ್ಕೆ ವಿಶೇಷವಾಗಿ 100ಕ್ಕೂ ಅಧಿಕ ಬಣ್ಣಗಳ ಕುರ್ತಾ ಸೇರಿದಂತೆ ಹೊಸ ಹೊಸ ಡಿಸೈನ್ ಉಳ್ಳ ಬಟ್ಟೆಗಳು ಇವೆ. ತಡ ಯಾಕೆ? ಬಟ್ಟೆ ಖರೀದಿಗೆ ಹಿಂದೆ ಬನ್ನಿ ನಿಮ್ಮ ಕಲಬುರಗಿಯ ಮಿರಾ ಮೆನ್ಸ್ ಅವೆನ್ಯೂಗೆ. ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ? ಮದುಮಗ ಸೇರಿದಂತೆ ಸಂಬಂಧಿಕರಿಗೆ, ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ, ಮದುವೆ, ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ. ನಿಮ್ಮ ಕಲಬುರಗಿಯಲ್ಲಿ ಮಿರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್ ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್, ಸ್ಪೈಕರ್, ಇಂಡಿಯನ್ ಟೆರೈನ್, ಆರೋ, ಮುಫ್ತಿ, ಯುಎಸ್ ಪೋಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ, ಸೂಟ್, ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್ ಸೇರಿದಂತೆ ಎಲ್ಲಾ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತ್ಯಾಕೆ ತಡ? ಹಿಂದೆ ಭೇಟಿ ನೀಡಿ. ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮಿರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499. ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ. ಕಲಬುರಗಿ ಮೂಲದ ವೈದ್ಯರು ಬೆಂಗಳೂರು, ಹೈದರಾಬಾದ್, ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ. ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಆಬ್ಸ್ಟೆಟಿಕ್ಸ್, ಪೀಡಿಯಾಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಡರ್ಮಟಾಲಜಿಸ್ಟ್ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲಾ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ನ್ಯೂ ಜೇವರ್ಗಿ ರಸ್ತೆ, ಸಂತೋಷ್ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9380736005ಗೆ ಸಂಪರ್ಕಿಸಿ. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲಾ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239. ಮನಸ್ಸನ್ನು ದೋಚುವ ಸಿರೆ ಚಂದವೋ, ಚಟ್ಟನೆ ಸೆಳೆಯುವ ಸಿರೆ ಅಂದವೋ, ಮೈಮನ ಕದಿಯುವ ಸಿರೆ ಖಜಾನೆಯೋ, ಬಯಸಿದ್ದು ಸಿಗುವಂಥ ಸಿರೆ ಸ್ವರ್ಗವೋ, ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು, ಶುಭದ ಕಾರ್ಯದಿ ಬಣ್ಣಗಳ ನರ್ತನ, ವಿಧ ವಿಧ ಸಂಗ್ರಹದಿ ಮನವನ್ನು ಅಪಹರಿಸೋ ವಿಜಯಲಕ್ಷ್ಮಿ ಸಿಲ್ಕ್ಸ್ಗೆ ಸರಸಾಟಿಯಲ್ಲಿದೆ. ವಿಜಯಲಕ್ಷ್ಮಿ ಸಿಲ್ಕ್ಸ್, ವಿಜಯಲಕ್ಷ್ಮಿ ಸಿಲ್ಕ್ಸ್. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್.
ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗಾ. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು, ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್, ಹೆರಿಟೇಜ್ ಇನ್ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702205555. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲಾ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲಾ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟಲ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್, ಕೆರೆ ಬೋಸ್ಕ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9490295555 7406215555. ನಾವು ಡಾಕ್ಟರ್ ಆಗಬೇಕು ಅಥವಾ ಇಂಜಿನಿಯರ್ ಆಗಬೇಕು ಅಂತಂದರೆ ಯಾವ ಅಕಾಡೆಮಿಗೆ ಹೋಗಬೇಕು, ಯಾವ ರೀತಿಯಾಗಿ ನಾವು ತರಬೇತಿಯನ್ನು ಪಡ್ಕೊಳ್ಬೇಕು ಅನ್ನೋಂಥದ್ರ ಮಾಹಿತಿನ ನಿಮಗೆ ನೀಡ್ತಾ ಇದ್ದೀವಿ. ನಮ್ಮ ಸಂಸ್ಥೆ ಎಕ್ಸೆಲ್ ಅಕಾಡೆಮಿಕ್ಸು. ಎಕ್ಸೆಲ್ ಅಕಾಡೆಮಿಕ್ ಸಂಸ್ಥೆ 15 ವರ್ಷದಿಂದ ನೀಟ್ ಮತ್ತು CET JEE ಕೋಚಿಂಗ್ ಕೊಡ್ತಾ ಬರ್ತಾಯಿದ್ದೀವಿ. ನಂಬರ್ 1 ಫ್ಯಾಕಲ್ಟೀಸಿಂದ ನಾವು ಟೀಚ್ ಮಾಡಿಸ್ತೀವಿ. ಅಂದರೆ ಇಂಡಿಯಾದ ನಂಬರ್ 1 ಫ್ಯಾಕಲ್ಟೀಸ್. ನಾವು ನೀಟ್ ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ ಮತ್ತು CET ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ. ಕ್ರ್ಯಾಶ್ ಕೋರ್ಸ್ನ ಸೆಕೆಂಡ್ PUC ಸೈನ್ಸ್ ಯಾರು ಓದ್ತಾ ಇದ್ದಾರೆ ಅಂಥ ಮಕ್ಕಳಿಗೆ ನಾವು ಕೊಡ್ತೀವಿ. ಸೆಕೆಂಡ್ PUC ಕಂಪ್ಲೀಟ್ ಆಗಿರೋ ಮಕ್ಕಳಿಗೂ ಕೂಡ ನಾವು ಈ ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ. ಪ್ರತಿದಿನವೂ ಕೂಡ ನಾವು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ. ಅದು ಇವತ್ತೇನು ಪಾಠ ಆಗಿದೆಯೋ ನಾಳೆ ಡೈಲಿ ಟೆಸ್ಟ್ ಕೊಡ್ತೀವಿ. ನಮ್ಮ ಎಕ್ಸೆಲ್ ಅಕಾಡೆಮಿಲಿ ಒಂದು ವಿಶೇಷತೆ ಏನಂದರೆ ಒಂದೇ ಕಡೆ ಹಾಸ್ಟೆಲ್, ಒಂದೇ ಕಡೆ ಕೋಚಿಂಗ್. ಮಕ್ಕಳು ಒಂದು ಸತಿ ಕ್ಯಾಂಪಸ್ಗೆ ಎಂಟ್ರಿ ಆದರೆ ಅವ್ರ ಕೋರ್ಸ್ ಮುಗಿಸ್ಕೊಂಡೇ ಆಚೆ ಹೋಗಬೇಕು. ಆ ಥರ ವ್ಯವಸ್ಥೆ ಮಾಡಿರ್ತೀವಿ. ತೆಲಂಗಾಣ, ಆಂಧ್ರ, ಡೆಲ್ಲಿ ಆ ಕಡೆಯಿಂದ ಕರೆಸಿ ನಾವು ಫ್ಯಾಕಲ್ಟೀಸ್ನ ನಂಬರ್ 1 ಫ್ಯಾಕಲ್ಟೀಸ್ನ ಟೀಚ್ ಮಾಡಿಸ್ತೀವಿ. ಎಕ್ಸಾಮ್ಗೆ ಹೋಗೋಕ್ಕಿಂತ ಮುಂಚೆ ಮಾದರಿ ಎಕ್ಸಾಮ್ನ ಒಂದು 15-20 ಎಕ್ಸಾಮ್ ಕೊಡ್ತೀವಿ ನಾವು.